ಇವತ್ತು ಫಾದರ್ಸ್ ಡೇ ಅಂತ ನಂಗೆ ಗೊತ್ತಿರಲಿಲ್ಲ, ಬಟ್ ವ್ಯಾಲೆಂಟೈನ್ಸ್ ಡೇ ಮೆಸೇಜ್ ಪ್ರಿಪೇರ್ ಮಾಡಿಬಿಟ್ಟಿದ್ದೀನಿ. ಯಾಕಂದರೆ ವ್ಯಾಲೆಂಟೈನ್ಸ್ ಡೇ ಕೂಡ ನಾನು ಆಚರಿಸೋದಿಲ್ಲ, ನಾನು ಯಾವ ಡೇ ಕೂಡ ಆಚರಿಸೋದಿಲ್ಲ. ನಂದು ಬೇರೆ ಒಂಥರ ಹುಚ್ಚ ನಾನು, ಅದ್ರ ನಂತರ ನೀನು ಆಗಬೇಡಿ. ಓಕೆ, ಸೊ ದೇವರ ಪ್ರೀತಿಯ ಬಗ್ಗೆ ನಾನು ಮಾತನಾಡಲು ಬಯಸ್ತೇನೆ. ಪ್ರೀತಿ ಅನ್ನೋದು ಭಾಳ ಸಾಧಾರಣವಾಗಿ ಎಲ್ಲ ಭಾಷೆಗಳಲ್ಲಿಯೂ, ಎಲ್ಲ ಸಂಸ್ಕೃತಿಗಳಲ್ಲಿಯೂ, ಎಲ್ಲ ರಾಜ್ಯಗಳಲ್ಲಿಯೂ, ಎಲ್ಲ ಒಂದು ಸಂತತಿಯಲ್ಲೂ ಕೂಡ ಭಾಳವಾಗಿ ನಾವು ಬಳಸುವಂಥ ಪದ ಏನಂದರೆ ಪ್ರೀತಿ. ಯಾವುದೇ ಹಾಲಿವುಡ್ ಬಾಲಿವುಡ್ ಪಿಕ್ಚರ್ಗಳೆಲ್ಲ ನೋಡಿದ್ರೆ ಹೇಳ್ತಾರೆ, ಸುಮಾರು 70 to 80% ಆ ಚಲನಚಿತ್ರ ಎಲ್ಲ ಸ್ಟೋರಿಗಳು ಯಾವುದ್ರ ಮೇಲೆ ಇರ್ತದೆ? ಪ್ರೀತಿ ಮೇಲೆ ಇರುತ್ತೆ. ಯಾರೋ ಒಬ್ರು ಎಸ್ಟಿಮೇಟ್ ಮಾಡಿ ಹೇಳಿದ್ರು, ಎಲ್ಲ ಪಿಕ್ಚರ್ಗಳು ಸೀರಿಯಲ್ಗಳೆಲ್ಲ ಕಂಬೈನ್ ಮಾಡಿದ್ರೆ ಐ ಲವ್ ಯು ಅನ್ನೋ ಪದ ಹೆಸರಿ ಬಳಸಿದಾರೆ ಗೊತ್ತಾ? ಸುಮಾರು 50,000 ಜನರು 50,000 ಅದನ್ನು ಬಳಸಿದ್ದಾರೆ. ಎಲ್ಲದಕ್ಕಿಂತ ಭಾಳ ಶಕ್ತಿಯುಳ್ಳ ಅರ್ಥಪೂರ್ವಕವಾದ ವಾಕ್ಯ ಅಂದರೆ ಏನು? ಐ ಲವ್ ಯು, ನಾನು ನಿನ್ನನ್ನು. ಅದಕ್ಕೆ ಯಾರಿಗೆ ಮಾತನ್ನು ಹೇಳ್ತೀರೋ ಅದ್ರ ಬಗ್ಗೆ ಹುಷಾರಾಗಿರಿ, ಯಾರು ನಿಮಗೆ ಹೇಳ್ತಾ ಇದ್ದಾರೋ ಅದ್ರ ಬಗ್ಗೆ ಕೂಡ ಹುಷಾರಾಗಿರಬೇಕು. ಓಕೆ, ದೇವರ ವಾಕ್ಯದಲ್ಲಿ ನೋಡ್ತೇವೆ ಪ್ರೀತಿಯ ಬಗ್ಗೆ ಭಾಳ ಒಂದು ಶ್ರೇಷ್ಠವಾದ ಒಂದು ಮಾತುಗಳನ್ನು ನಾನು ನೋಡ್ತೇವೆ. ಮೊದಲನೇ ಎಲ್ಲರೂ ಕೂಡ ತಿಳಿದಿರ್ತಕ್ಕಂಥ ವಾಕ್ಯ ಮೊದಲನೇ ಕೊರಿಂಥದವರಿಗೆ 13ನೇ ಅಧ್ಯಾಯದಲ್ಲಿ ನೋಡ್ತೇವೆ. ಹೀಗಿರುವುದರಿಂದ ನಂಬಿಕೆ, ನಿರೀಕ್ಷೆ, ಪ್ರೀತಿ ಈ ಮೂರೇ ನಿಲ್ಲುತ್ತದೆ, ಇವುಗಳಲ್ಲಿ ದೊಡ್ಡದು ಅಂದರೆ ದೇವರ ದೃಷ್ಟಿಯಲ್ಲಿ ಎಲ್ಲದಕ್ಕಿಂತ ಶ್ರೇಷ್ಠವಾದದ್ದು, ಉನ್ನತವಾದದ್ದು, ದೊಡ್ಡದಂದ್ರೆ ಯಾವುದು? ಪ್ರೀತಿ. ಸತ್ಯವೇದದಲ್ಲಿ ಒಬ್ಬರು ಲೆಕ್ಕ ಹಾಕಿರೋ ಪ್ರಕಾರ 500ಕ್ಕಿಂತ ಹೆಚ್ಚಿನ ಸಾರಿ ಪ್ರೀತಿ ಅನ್ನೋ ಪದವನ್ನು ಬಳಸಲಾಗಿದೆ. ಅಷ್ಟು ಇಂಪಾರ್ಟೆಂಟ್ ಪ್ರೀತಿಯ ಬಗ್ಗೆ ದೇವರು ವಾಕ್ಯದಲ್ಲಿ ತೋರಿಸಿದ್ದಾರೆ. ಇನ್ನೊಂದು ಹೇಳ್ಬೇಕಂದ್ರೆ ದೇವರ ವಾಕ್ಯ ಹೇಳ್ತದೆ ದೇವರು ಪ್ರೀತಿ. ಎಲ್ಲ ಕೂಡ ಪ್ರತಿಯೊಂದನ್ನು ಕೂಡ ದೇವರು ಪ್ರೀತಿಯಲ್ಲಿ ಅಡಕವಾಗಿದೆ. ಸೊ ಪ್ರೀತಿ ಅನ್ನೋದು ಭಾಳ ಶ್ರೇಷ್ಠವಾದದ್ದು. ನಮ್ಮನ್ನು ದೇವರು ಉಂಟು ಮಾಡಿರೋದೇ ಆತನನ್ನು ಪ್ರೀತಿಸೋದಕ್ಕೋಸ್ಕರ, ಆತನ ಪ್ರೀತಿಯನ್ನು ಅನುಭವಿಸೋದಕ್ಕೋಸ್ಕರ, ಪರಸ್ಪರ ಪ್ರೀತಿಯಲ್ಲಿ ಜೀವಿಸೋದಕ್ಕೋಸ್ಕರನೇ ದೇವರು ನಮ್ಮನ್ನು ನಿರ್ಮಿಸಿದ್ದಾನೆ. ಕೋಪಪಟ್ಟು ಜೀವಿಸೋದಕ್ಕೋಸ್ಕರ ಅಲ್ಲ, ಕ್ರೋಧದಿಂದ ಜೀವಿಸೋದಕ್ಕೋಸ್ಕರ ಅಲ್ಲ, ಹೊಟ್ಟೆ ಕಿಚ್ಚುಪಟ್ಟು ಜೀವಿಸೋದಕ್ಕೋಸ್ಕರ ಅಲ್ಲ, ಪೈಪೋಟಿಯಿಂದ ಜೀವಿಸೋದಕ್ಕೋಸ್ಕರ ಅಲ್ಲ, ಸಂಕಟದಿಂದ ಜೀವಿಸೋದಕ್ಕೋಸ್ಕರ ಅಲ್ಲ. ದೇವರು ನಮ್ಮನ್ನು ಯಾವ ರೀತಿ ಉಂಟು ಮಾಡಿದ್ದಾರೆ? ಪ್ರೀತಿಯಲ್ಲಿ ಜೀವಿಸೋದಕ್ಕೋಸ್ಕರ ದೇವರು ನಮ್ಮನ್ನು ನಿರ್ಮಿಸಿದ್ದಾನೆ. ಸೊ ದೇವರ ಪ್ರೀತಿಯಿಂದ ನಾವು ತುಂಬಿಸಲ್ಪಟ್ಟಾಗ ನಾವು ಪ್ರೀತಿಯಿಂದ ಜೀವಿಸೋದಕ್ಕೆ ಸಾಧ್ಯ. ಅದೇ ಶ್ರೇಷ್ಠವಾದ ಜೀವಿತ. ಕ್ರೈಸ್ತವ ಜೀವಿತ ಪ್ರೀತಿಯ ಜೀವಿತವಾಗಿದೆ. ನಮ್ಮ ಮಾತುಗಳಲ್ಲಿ, ನಮ್ಮ ನಡೆಗಳಲ್ಲಿ, ನಮ್ಮ ನಡವಳಿಕೆಗಳಲ್ಲಿ ಪ್ರತಿಯೊಂದರಲ್ಲೂ ಕೂಡ ದೇವರ ಪ್ರೀತಿಯು ಪ್ರಕಟ ಆಗಬೇಕು. ಯಹೂದ್ಯರು ರಬ್ಬಾಯಿಸ್ ಒಂದು ಕತೆ ಹೇಳ್ತಾರೆ. ಹಳೆ ಒಡಂಬಡಿಕೆಯಲ್ಲಿ ದೇವರ ಆಲಯವನ್ನು ಕಟ್ಟಿದ್ರು ತಾನೆ. ಸೊಲೊಮೋನ್ ದಿನಗಳಲ್ಲಿ ದೊಡ್ಡ ದೇವಾಲಯ ಕಟ್ಟಿದ್ರು. ಜಸ್ಟ್ ಕತೆ ಅಷ್ಟೇ, ನಾನು ರಿಯಲ್ ಅಂತ ಹೇಳ್ತಾ ಇಲ್ಲ. ದೇವರ ಸ್ಪಾಟ್ನ ಯಾವ ರೀತಿಯಾಗಿ ಏರ್ಪಡಿಸ್ಕೊಂಡ್ರು ಅಂತ, ಈ ಸ್ಪಾಟಲ್ಲೇ ದೇವಾಲಯ ಕಟ್ಟಲ್ಪಡ್ಬೇಕೆಂಬುದಾಗಿ ದೇವರು ಯಾವ ರೀತಿ ಆರಿಸ್ಕೊಂಡ್ರು ಅಂದರೆ, ಯಹೂದ್ಯ ರಬ್ಬಿಗಳು ಒಂದು ಕತೆ ಹೇಳ್ತಾರೆ. ಒಂದು ಊರಲ್ಲಿ ಇಬ್ಬರು ಅಣ್ಣ ತಮ್ಮಂದಿರಿದ್ರಂತೆ. ಅಣ್ಣ ತಮ್ಮರು ಕೂಡ ಇಬ್ಬರು ವ್ಯವಸಾಯ ಮಾಡುವಂಥ ಕೆಲಸ. ಅವ್ರದ್ದೇ ಓನ್ ಫೀಲ್ಡ್ ಇತ್ತು, ಓನ್ ಮಿಲ್ ಇತ್ತು. ಪ್ರತಿ ಸಾಯಂಕಾಲ ಅವರು ಧಾನ್ಯಗಳನ್ನು ಶೇಖರಿಸ್ಕೊಂಡ ನಂತರ ಇಬ್ಬರಿಗೂ ಅವ್ರಿಗೆ ಸಲ್ಲಬೇಕಾದ ಪೋರ್ಷನ್ಸ್ನ ಡಿವೈಡ್ ಮಾಡ್ಕೊಳ್ತಾರಂತೆ. ಪ್ರತಿ ರಾತ್ರಿ ಮಲ್ಕೊಂಡ ನಂತರ ಈ ಅಣ್ಣ ತಮ್ಮದ್ರು, ಅಣ್ಣನಿಗೆ ಮದುವೆ ಆಗಿತ್ತು, ಹೆಂಡತಿ ಮಕ್ಕಳಿದ್ದಾರೆ. ತಮ್ಮನಿಗೆ ಮದುವೆ ಆಗಿಲ್ಲ, ವಯಸ್ಸಾಗಿದೆ, ಆದರೆ ಮಕ್ಕಳಾಗಿಲ್ಲ, ಇನ್ನು ಮದುವೆನೂ ಆಗಿಲ್ಲ, ಮಕ್ಕಳು ಮರ್ತು ಬಿಡಿ. ಓಕೆ, ಸೊ ಪ್ರತಿ ರಾತ್ರಿ ಇವರಿಬ್ಬರು ಒಂದು ಕಾರ್ಯ ಮಾಡ್ತಾಯಿದ್ರು. ತಮ್ಮ ಏನು ಅನ್ಕೊಳ್ತಾ ಇದ್ದ, ಅಣ್ಣನಿಗೆ ಹೆಂಡತಿ ಇದ್ದಾರೆ, ಮಕ್ಕಳಿದ್ದಾರೆ, ಪ್ರಾಬ್ಲಮ್ ಅವರಿಗೆ ಜಾಸ್ತಿ ಆಹಾರ ಬೇಕಾಗುತ್ತೆ, ಹಣ ಬೇಕಾದೆಂಬುದಾಗಿ ಪ್ರತಿ ರಾತ್ರಿ ಎಲ್ಲ ಮಲ್ಕೊಂಡ್ಮೇಲೆ ತಮ್ಮ ಹೋಗ್ಬಿಟ್ಟು ಇನ್ನೊಂದು ಸ್ವಲ್ಪ ಧಾನ್ಯಗಳನ್ನು ಸೇರಿಸ್ಕೊಂಡು ಅಣ್ಣನ ಒಂದು ಸ್ಥಳದಲ್ಲಿ ಹಾಕ್ತಾ ಇದ್ದ. ಅಣ್ಣ ಏನು ಮಾಡ್ತಾಯಿದೆ ಅಂದರೆ, ಪಾಪ ತಮ್ಮನಿಗೆ ವಯಸ್ಸಾಗಿದೆ, ಇನ್ನು ಮದುವೆ ಆಗಿಲ್ಲ, ವಯಸ್ಸಾದ್ಮೇಲೆ ಯಾರು ನೋಡ್ಕೊಳಕ್ಕೆ ಯಾರಿಲ್ವಲ್ಲ ಅಂದ್ಬಿಟ್ಟು ಅಣ್ಣ ಕೂಡ ಏನು ಮಾಡ್ತಾ ಇದ್ದ ಅಂತಾರೆ, ರಾತ್ರಿ ಎಲ್ಲ ಮಲ್ಕೊಂಡ್ಮೇಲೆ ಆ ಒಂದು ಪೋರ್ಷನ್ ಧಾನ್ಯಗಳೆಲ್ಲ ತೆಗೆದುಕೊಂಡು ಹೋಗಿ ತಮ್ಮನ ಸ್ಥಳದಲ್ಲಿ ಆಗ್ತಾ ಇದ್ದಂತೆ. ಒಂದು ರಾತ್ರಿ ಹೀಗೆ ತಮ್ಮನು ಆ ಸ್ಥಳಕ್ಕೆ ಹೋಗೋ ಸಮಯ, ಅಣ್ಣನು ಒಟ್ಟಾಗಿ ಅದೇ ಸ್ಥಳಕ್ಕೆ ಬರುವಂಥ ಸಮಯ, ಒಂದಾಗಿ ಒಬ್ಬರು ನೋಡ್ಕೊಂಡ್ರು. ಇಬ್ಬರು ನೀವೆಲ್ಲ ಊಹಿಸ್ಕೋಬೋದು, ಇಬ್ಬರು ತಪ್ಕೊಂಡ್ರು, ಹತ್ಕೊಂಡ್ರು. ದೇವರು ಆ ಸ್ಥಳ ನೋಡಿ, ಈ ಸ್ಥಳದಲ್ಲಿ ನನ್ನ ದೇವಾಲಯ ಕಟ್ಟಲ್ಪಡಬೇಕು, ಇದು ಪರಿಶುದ್ಧವಾದ ಸ್ಥಳ, ಇದು ನನ್ನ ಸ್ಥಳ, ನನ್ನ ಪ್ರೀತಿ ಪ್ರಕಟವಾಗುವ ಸ್ಥಳ ಎಂಬುದಾಗಿ
ದೇವರು ಆ ಸ್ಥಳದಲ್ಲಿ ದೇವರ ಆಲಯನ ಏರ್ಪಡಿಸ್ಕೊಂಡ್ರಂತೆ. ವಾಹ್, ಎಷ್ಟು ಶ್ರೇಷ್ಠವಾದದ್ದು. ಹಾಲೆಲೂಯಾ. ದೇವರ ದೃಷ್ಟಿಯಲ್ಲಿ ಪ್ರೀತಿ ಅಷ್ಟು ಶ್ರೇಷ್ಠವಾದದ್ದು. ಈ ಮುಂಜಾನೆ ವೇಳೆಯಲ್ಲಿ ನಾವು ಪರಮಗೀತೆಯಿಂದ ಸಾಂಗ್ ಆಫ್ ಸೊಲೊಮನ್, ಪರಮಗೀತೆ 8ನೇ ಅಧ್ಯಾಯ 6ರಿಂದ 7ರಲ್ಲಿ ನಾವು ವಾಕ್ಯಗಳನ್ನು ಓದಿ ಪ್ರೀತಿಯ ಬಗ್ಗೆ ಕೆಲವು ವಿಷಯಗಳನ್ನು ನಾವು ಕಲಿತುಕೊಳ್ಳುವಂತವರಾಗೋಣ. ನಿನ್ನ ಕೈಯಲ್ಲಿನ ಮುದ್ರೆಯ ಹಾಗೆ ನಿನ್ನ ಹೃದಯದ ಮೇಲೆ ನನ್ನನ್ನು ಧರಿಸಿಕೋ. ಪ್ರೀತಿ ಮೃತ್ಯುವಿನಷ್ಟು ಶಕ್ತಿಶಾಲಿ, ಪ್ರೀತಿ ದ್ರೋಹದಿಂದ ಹುಟ್ಟುವ ಮತ್ಸರವು ಪಾತಾಳದಷ್ಟು ಕ್ರೂರ. ಅದರ ಜ್ವಾಲೆಯು ಬೆಂಕಿಯ ಉರಿ, ದಗದಗಿಸುವ ಕೋಪಾಗ್ನಿ. ನಂದಿಸಲಾರವು ಪ್ರೀತಿಯನ್ನು ಜಲರಾಶಿಗಳು, ಮುಳುಗಿಸಲಾರವು ಅದನ್ನು ಪ್ರವಾಹಗಳು. ಪ್ರೀತಿಯನ್ನು ಗಳಿಸಲು ಮನೆ ಮಾರುಗಳನ್ನು ಮಾರಿದರೂ ಸಿಗುವುದು ಅವನಿಗೆ ತಿರಸ್ಕಾರ. ಇದು ಪ್ರೀತಿಯ ಬಗ್ಗೆ ಬಹಳ ಪವರ್ಫುಲ್ ಆಗಿ ಬರೆದಿರತಕ್ಕಂಥ ಮಾತುಗಳು. ಎಷ್ಟು ಜನ ಪರಮಗೀತೆ ಅಂದ್ರೆ ಇಷ್ಟ? ಎಷ್ಟು ಜನ ಓದಿದ್ದೀರಾ ಇದನ್ನ? ಯಾಕೆ ದೇವರು ಇಂಥ ಪುಸ್ತಕವನ್ನು ಸತ್ಯವೇದದಲ್ಲಿ ಇಟ್ಟಿದ್ದಾರೆ? ಕೆಲವೊಂದ್ಸರಿ ಅದು ಓದಿದಾಗ ಈ ಥರ ಕೂಡ ಬೈಬಲ್ ಇರುತ್ತನ್ನೋ ಒಂದು ಪ್ರಶ್ನೆ ನಮಗೆ ಬರ್ಬೋದು. ಈ ವಾಕ್ಯದ ಅರ್ಥನ ತಿಳ್ಕೊಳ್ಳೋಕ್ಕಿಂತ ಮುಂಚೆ ಈ ಪರಮಗೀತದ ಪುಸ್ತಕದ ಬಗ್ಗೆ ಕೆಲವು ವಿಷಯಗಳನ್ನು ನಾವು ಅರ್ಥ ಮಾಡ್ಕೊಳ್ಬೇಕಾಗಿದೆ. ಮೊದಲನೇದು, ಇಟ್ಸ್ ಪ್ರೈಮರಿಲಿ ಎ ರೊಮ್ಯಾಂಟಿಕ್ ಲವ್ ಸಾಂಗ್. ಇದೊಂದು ಪ್ರೀತಿಯ ಹಾಡು. ಈ ಒಂದು ಗೆಳತಿ ಅಥವಾ ಮದಲ್ಗಿತ್ತಿ ಅಥವಾ ಪ್ರಿಯಳು ತನ್ನ ಪ್ರಿಯನು ಸೊಲೊಮನ್ ಅರಸನು, ಪ್ರಿಯಳು ಬಂದು ಶುಲಮೈಟ್ ವುಮೆನ್ ಎಂಬುದಾಗಿ ನಾವು ಹೇಳ್ತೇವೆ. ಅವರಿಬ್ಬರ ನಡುವೆ ಆ ಒಂದು ಪ್ರೀತಿಯ ಹಾಡು ಇದರಲ್ಲಿ ಬರೆಯಲ್ಪಟ್ಟಿದೆ. ನೀವು 1ನೇ ಅರಸರು 4ನೇ ಅಧ್ಯಾಯ 32ರಲ್ಲಿ ನೋಡಿದ್ರೆ ಸೊಲೊಮನ್ ಎಷ್ಟು ಹಾಡುಗಳನ್ನು ಬರೆದಿದ್ದಾನೆ ಗೊತ್ತಾ? 1000 ಹೆಂಡತಿಗಳಿಗೆ 1000 ಹಾಡುಗಳು, 1005 ಹಾಡುಗಳನ್ನ ಬರೆದಿದ್ದಾನಂತೆ. ಇಫ್ ಯು ರೀಡ್ ಫಸ್ಟ್ ಕಿಂಗ್ಸ್ 4:32ರಲ್ಲಿ 3000 ಜ್ಞಾನೋಕ್ತಿಗಳನ್ನ 1005 ಹಾಡುಗಳನ್ನ ಬರ್ದೇನಂತೆ. ಒಂದು ಹಾಡೇನೋ ಇಲ್ಲಿದೆ, ಮಿಕ್ಕ 1004 ಹಾಡುಗಳು ಏನಾಯ್ತು? ಅವನಿಗೆ 1000 ಜನ ಹೆಂಡತಿಗಳಿಗೆ ಒಬ್ಬರು ಬರ್ದಿರ್ಬೋದು. ಇನ್ನು 5 ಸಾಂಗ್, ನಾನು ಒಂದು ಗೆಸ್, ಮೇ ಬಿ 5 ಗರ್ಲ್ ಫ್ರೆಂಡ್ಸ್ ಎಕ್ಸ್ಟ್ರಾ ಇದ್ರೇನೋ, ಅದಕ್ಕೆ 1005 ಆಯ್ತು. ನಿಜವಾಗ್ಲೂ ಸಲಮ ಜ್ಞಾನಿ ಆಗಿರ್ಬೇಕು. 1000 ಜನ ಮೇಂಟೈನ್ ಮಾಡಿದಾನಂದ್ರೆ ನಿಜವಾಗ್ಲೂ ಆತನ ಜ್ಞಾನಕ್ಕೆ ಮೀರಿದ ವ್ಯಕ್ತಿ ನೋಡಿರೋಕ್ಕೆ ಸಾಧ್ಯನೇ ಇಲ್ಲ. ದೇವರ ಜ್ಞಾನ ಕೊಟ್ಟಿದ್ದು ಒಂದು ಉದ್ದೇಶಕ್ಕೆ, ಅದನ್ನು ಉಪಯೋಗಿಸ್ಕೊಂಡಿದ್ದು ಇನ್ನೊಂದು ಉದ್ದೇಶಕ್ಕೆ. ಅದೇ ರೀತಿಯಾಗಿ ಅನೇಕ ಸಾರಿ ದೇವರು ಒಂದು ಉದ್ದೇಶಕ್ಕೋಸ್ಕರ ನಮ್ಮ ಜೀವಿತದಲ್ಲಿ ಏನೇನೋ ಕೊಡ್ತಾರೆ, ನಾವು ಅದನ್ನ ಯಾವುದಕ್ಕೋ ಬಳಸ್ತೇವೆ. ಏನೇ ಪಾಯಿಂಟ್ ಈಸ್ ನಾಟ್ ದ್ಯಾಟ್. ಪಾಯಿಂಟ್ ಯಾಕಂದ್ರೆ ದೇವರು ಯಾಕೆ ಇಂಥ ಒಂದು ಹಾಡನ್ನ, ಇಟ್ಸ್ ಎ ಸೆನ್ಶುವಲ್ ರೊಮ್ಯಾಂಟಿಕ್ ಲವ್ ಸಾಂಗ್ ಅನ್ನ ಯಾಕೆ ಸತ್ಯವೇದ ಅದರ ಸೆಂಟ್ರಲ್ ಇಟ್ಟಿದ್ದಾರೆ ಅಂದ್ರೆ, ದೇವರ ದೃಷ್ಟಿಯಲ್ಲಿ ಲವ್ ಇಸ್ ಹೋಲಿ. ಪ್ರೀತಿ ಅನ್ನೋದು ಕೌಟುಂಬಿಕ, ಸ್ಪೆಷಲಿ ಗಂಡ ಹೆಂಡತಿಯ ನಡುವೆ ವಿವಾಹದಲ್ಲಿರತಕ್ಕಂಥ ಪ್ರೀತಿ, ಇಟ್ ಈಸ್ ಹೋಲಿ. ಅದು ಬಹಳ ಪರಿಶುದ್ಧವಾದದ್ದು. ನನ್ನ ಒಂದು ಅಂಡರ್ಸ್ಟ್ಯಾಂಡಿಂಗ್ ಪ್ರಕಾರ ಪ್ರಾಬ್ಲಿ ದಿಸ್ ಶುಲಮೈಟ್ ವುಮೆನ್ ವಾಸ್ ಇಸ್ ಫಸ್ಟ್ ಲವ್, ಫಸ್ಟ್ ವೈಫ್. ಸೊಲೊಮೋನನ ಮೊದಲನೇ ಹೆಂಡತಿ, ಮೊದಲನೇ ಪ್ರೀತಿ. ದೇವರ ದೃಷ್ಟಿಯಲ್ಲಿ ಒಪ್ಪಿಗೆಯಾದ ಮದುವೆ ಇದು ಮಾತ್ರ ಆಗಿತ್ತು. ಈ ಪ್ರೀತಿ ಮಾತ್ರ ದೇವರ ದೃಷ್ಟಿಯಲ್ಲಿ ಅದು ಪರಿಪೂರ್ಣವಾದದ್ದು, ಪರಿಶುದ್ಧವಾದ ಕಾರಣ ಮಿಕ್ಕ 1004 ಹಾಡುಗಳು ಎಲ್ಲಿದೆ ಅಂತ ಯಾರಿಗೂ ಗೊತ್ತಿಲ್ಲ. ಬಟ್ ಈ ಹಾಡನ್ನ ಮಾತ್ರ ದೇವರು ಪವಿತ್ರಾತ್ಮನೆಯಿಂದ ಪ್ರೇರಿಸಲ್ಪಟ್ಟಂತ ಹಾಡಾಗಿ ಪರಿಗಣಿಸಿ ದೇವರ ವಾಕ್ಯದಲ್ಲಿ ಅದನ್ನು ಬರುವಂತೆ ಮಾಡಿದ್ದಾನೆ. ಆಮೇನ್. ಅದನ್ನು ಇದನ್ನು ಓದುವಾಗ ಪ್ರೀತಿಯ ಶ್ರೇಷ್ಠತೆಯನ್ನು ನಾವು ಅರ್ಥ ಮಾಡ್ಕೊಳ್ಳೋಕೆ ಸಾಧ್ಯ. ಎರಡನೇ ವಿಶೇಷತೆ ಪುಸ್ತಕದ ಏನಂದ್ರೆ, ಇದರಲ್ಲಿ ದೇವರನ್ನ ಪದನೆ ಬಳಸಲ್ಪಟ್ಟಿಲ್ಲ. ಒಂದೇ ಒಂದು ಹಿಂಟ್ ಇದೆ, 8ನೇ ಅಧ್ಯಾಯ 6ನೇ ವಚನದಲ್ಲಿ. ಇಟ್ಸ್ ಎ ಡಿಬೇಟಬಲ್ ಅಗೇನ್, ಕೆಲವು ಟ್ರಾನ್ಸ್ಲೇಷನ್ಸ್ ಉಪಯೋಗಿಸೋದೇ ಇಲ್ಲ. ಇದು ಮತ್ತೆ ಎಸ್ತೇರ್ ಪುಸ್ತಕದಲ್ಲಿ ದೇವರು ಅನ್ನೋ ಪದ ಬಳಸಿಲ್ಲ. ಆದ್ರೂ ಕೂಡ ದೇವರ ವಾಕ್ಯದಲ್ಲಿ ಹಿಂಗಾಯ್ತು ನೋಡಿ. ಈ 66 ಪುಸ್ತಕಗಳಲ್ಲಿ ದೇವರ ಇಲ್ಲದಿರತಕ್ಕಂಥ ಬುಕ್ಕನ್ನ ಯಾವ ರೀತಿಯಾಗಿ ಸೇರಿಸಿದ್ರು ನೋಡಿ. ಅಂದ್ರೆ ಅವರು ಎಲ್ಲರೂ ಕೂಡ ಪರಿಗಣಿಸಿದ್ರು ಇದು ದೇವರ ಆತ್ಮನಿಂದ ಪ್ರೇರೇಪಿಸಲ್ಪಟ್ಟಂತ ಪುಸ್ತಕ ಎಂಬುದಾಗಿ. ಮೂರನೇದು, ಯಹೂದ್ಯರ ಒಂದು ಸಂಪ್ರದಾಯದಲ್ಲಿ 5 ಪುಸ್ತಕಗಳು ಇರ್ತಾ ಇತ್ತು. ಒಂದೊಂದು ಹಬ್ಬದಲ್ಲಿ ಒಂದೊಂದು ಪುಸ್ತಕ ಓದ್ತಾ ಇದ್ರು. ಇಟ್ ಇಸ್ ಕಾಲ್ಡ್ 5 ಸ್ಕ್ರೋಲ್ಸ್. ಅದರಲ್ಲಿ ಇದು ಕೂಡ ಒಂದು ಸ್ಕ್ರೋಲ್ ಆಗಿತ್ತು. ಪ್ರತಿ ವರ್ಷ ಒಂದು ಹಬ್ಬದ ದಿನದಂದು ಈ ಸ್ಕ್ರೋಲ್ ಅನ್ನ ಓದ್ಬೇಕಾಯ್ತು, ಪರಮಗೀತವನ್ನ. ಓಕೆ, ಯಾವ ಹಬ್ಬದ ದಿನ ಓದ್ತಾ ಇದ್ರು ಗೊತ್ತಾ ಯಹೂದ್ಯರೆಲ್ಲ? ಪ್ರತಿ ವರ್ಷ ಇವತ್ತಿಗೂ ಕೂಡ 6 ವರ್ಷದಲ್ಲಿ ಒಂದು ಹಬ್ಬದ ದಿನದಲ್ಲಿ ಈ ಪುಸ್ತಕವನ್ನು ಓದ್ತಾರೆ. ಯಾವ ಹಬ್ಬ ಗೊತ್ತಾ? ಅದು ಪಸ್ಕಾ ಹಬ್ಬ, ಪ್ಯಾಸ್ ಓವರ್. ಪ್ಯಾಸ್ ಓವರ್ ಹಬ್ಬ ಅಂದ್ರೆ ಏನು? ಪಸ್ಕಾ ಹಬ್ಬ ಅಂದ್ರೆ ಏನು?
ದೇವರು ತನ್ನ ಜನರನ್ನ, ಇಸ್ರಾಯೇಲ್ ಜನರನ್ನ ಐಗುಪ್ತ ದೇಶದಿಂದ ಬಿಡಿಸ್ಕೊಂಡು ಬಂದಂತ ಅದ್ಭುತವನ್ನ ಆಚರಿಸುವಂತ ಹಬ್ಬ ಪಸ್ಕಾ ಹಬ್ಬ. ಆದರೆ ದೇವರ ದೃಷ್ಟಿಯಲ್ಲಿ ಇದು ಒಂದು ಪ್ರೀತಿಯ ಕತೆ. ಪ್ಯಾಸ್ ಓವರ್ ಇಸ್ ಎ ಫೆಸ್ಟಿವಲ್ ಆಫ್ ಲವ್. ಅಂದ್ರೆ ದೇವರು ತನ್ನ ಪ್ರಿಯಳಾದ ಇಸ್ರಾಯೇಲ್ ಜನರನ್ನ ಶತ್ರುವಿನ ಪಾಳೆಯಿಂದ ಹೊರತಂದು ಸೀನಾ ಬೆಟ್ಟದಕ್ಕೆ ಕರ್ಕೊಂಡು ಬಂದು ಮದುವೆ ಆದಂತ ಪ್ರೀತಿಯ ಕಥೆನೇ ಈ ಒಂದು ದೇವರ ಮತ್ತು ಇಸ್ರಾಯೇಲ್ ನಡುವೆ ಕಥೆಯನ್ನಾಗಿ ನಾವು ನೋಡಲು ಸಾಧ್ಯ. ನಾಲ್ಕನೇದು ವಿಶೇಷತೆ ಅಂದ್ರೆ ಪುಸ್ತಕದಲ್ಲಿ ಓದ್ಬೇಕಂದ್ರೆ ಎರಡು ರೀತಿನೂ ಅರ್ಥ ಮಾಡ್ಕೊಳ್ಬೇಕು. ಒಂದು, ಇಟ್ಸ್ ಎ ಪ್ಯೂರ್ಲಿ ಅ ಲವ್ ಸಾಂಗ್, ಒಂದು ಪ್ರಿಯಳು ಹಾಗೂ ಪ್ರಿಯನ ನಡುವೆ ಇರೋತಕ್ಕಂಥ ಪ್ರೀತಿಯ ಹಾಡು. ಓಕೆ. ಎರಡನೇದು, ಇದು ಏನನ್ನ ಸೂಚಿಸುತ್ತೆ ಅಂದ್ರೆ ದೇವರಿಗೂ ನಮಗೂ ನಡುವೆ ಇರತಕ್ಕಂಥ ಪ್ರೀತಿ. ಎಲ್ಲರೂ ಪ್ರೀತಿ ಪ್ರೀತಿ ಅಂತ ಮಾತಾಡಿದ್ರೆ ಕನ್ನಡ ಜನರೆಲ್ಲರ ಕೂಡ ಏನು ಪಾಸ್ಟ್ ಇವತ್ತು ಪ್ರೀತಿ, ಸ್ವಲ್ಪ ಇದೆಲ್ಲ ನಮಗೆ ಮಾತಾಡೋಕ್ಕೆ ಸ್ವಲ್ಪ ಮುಜುಗರ, ಕೇಳೋಕ್ಕೂ ಒಂಥರ ನಾಚಿಕೆ. ಆದರೆ ಒಳಗೊಳಗೆ ಎಲ್ಲ ಮಾಡ್ತೀವಿ. ಅದೇ ಡಿಫ್ರೆನ್ಸ್. ನಮಗೂ ಭಾರತೀಯರಿಗೂ ವೆಸ್ಟರ್ನವ್ರಿಗೂ ಡಿಫ್ರೆನ್ಸ್ ಏನಂದ್ರೆ ಅವ್ರು ಪಬ್ಲಿಕ್ಕಾಗಿ ಓಪನ್ ಆಗಿ ಮಾಡ್ತಾರೆ, ನಾವೆಲ್ಲ ಪ್ರೈವೇಟಾಗಿ ಸೀಕ್ರೆಟಾಗಿ ಮಾತಾಡ್ತೀವಿ, ಅಷ್ಟೇ ವ್ಯತ್ಯಾಸ. ಇದ್ರ ಬಗ್ಗೆ ಯಾರಿಗೂ ಗೊತ್ತಿಲ್ಲ ಅಂತಲ್ಲ. ಬಟ್ ನಾವು ಈ ಪ್ರೀತಿ ಇರತಕ್ಕಂಥ ಪವಿತ್ರತೆ, ವಿಶೇಷತೆ, ಶ್ರೇಷ್ಠತೆಯನ್ನ ನಾವೆಲ್ಲರೂ ಕೂಡ ಅರ್ಥ ಮಾಡಿಕೊಂಡ್ರೆ ನಮ್ಮ ಒಂದು ಗಂಡ ಹೆಂಡತಿಯ ಜೀವನದಲ್ಲಿಯೂ ದೇವರು ಮತ್ತು ನಮಗೆ ಇರುವ ಜೀವನದಲ್ಲಿಯೂ ಪ್ರೀತಿಯ ಸಹ ಬಾಳ್ವಿಕೆಯನ್ನ, ಸಾಮರಸ್ಯವನ್ನ ಹೊಂದ್ಕೊಳ್ಳೋದಕ್ಕೆ ಸಾಧ್ಯ. ಆಮೇನ್. ಸೊ ಇವತ್ತು ಇದನ್ನ ಓದ್ಬೇಕಂದ್ರೆ ಎರಡು ರೀತಿಯಲ್ಲಿ ಕೂಡ ನೋಡ್ಬೇಕು. ಒಂದು, ಇಟ್ಸ್ ಅ ಲವ್ ಸಾಂಗ್. ಎರಡನೇದು, ದೇವರಿಗೂ ನಮಗೂ ನಡುವಿರತಕ್ಕಂಥ ಪ್ರೀತಿ. ಹಲ್ಲೆಲೂಯಾ. ಏನು ಓದಿದ್ವಿ ಈಗ? ಈ ಮಾತುಗಳನ್ನ ಹೇಳ್ತಾ ಇರೋದು ಪ್ರಿಯಳು, ಶುಲಮೈಟ್ ವುಮೆನ್. ಅವಳ ಮಾತುಗಳು ಏನಾಗಿದೆ ನೋಡಿ. ನಿನ್ನ ಕೈಯಲ್ಲಿನ ಮುದ್ರೆಯ ಹಾಗೆ ನಿನ್ನ ಹೃದಯದ ಮೇಲೆ ನನ್ನನ್ನು ಧರಿಸಿಕೋ. ಪ್ರಿಯಳು ಪ್ರಿಯನಿಗೆ ಹೇಳ್ತಿರಕ್ಕಂಥ ಮಾತಿದು, ಅರ್ಥ ಮಾಡ್ಕೊಳ್ಳಿ. ಏನಿದು? ನಿನ್ನ ಕೈಯಲ್ಲಿನ ಮುದ್ರೆಯ ಹಾಗೆ ನಿನ್ನ ಹೃದಯದ ಮೇಲೆ ನನ್ನನ್ನು ಧರಿಸಿಕೋ ಅಂದ್ರೆ ಅರ್ಥ ಏನು? ಇವತ್ತಿನ ಥರ ಸ್ಟ್ಯಾಂಪ್ ಸೀಲ್ಗಳಿರಲಿಲ್ಲ ಆ ದಿನದಲ್ಲಿ. ಆ ದಿನ ಸೀಲ್ಗಳೆಲ್ಲ ರಿಂಗ್ ಥರ ಇರ್ತಾ ಇತ್ತು. ಪ್ರತಿಯೊಬ್ಬ ವ್ಯಕ್ತಿಗಳು, ಸ್ಪೆಷಲಿ ಇನ್ಫ್ಲೂಯೆನ್ಷಿಯಲ್ ಪೀಪಲ್, ಒಂದು ರಿಂಗ್ ಮೇಲೆ ಒಂದು ಇನ್ಸ್ಕ್ರಿಪ್ಷನ್ ಇರ್ತಾ ಇತ್ತು. ಅವರ ವಸ್ತುಗಳ ಮೇಲೆ ಸೀಲ್ ಆಗ್ತಾ ಇದ್ರು. ಒಂದು ಕ್ಲೇ ಮೇಲೆ ಇಂಪ್ರೆಸ್ ಮಾಡಿ ಡಾಕ್ಯುಮೆಂಟ್ ಮೇಲಾಗಲಿ ವಸ್ತುಗಳ ಮೇಲಾಗಲಿ ಸೀಲ್ ಆಗ್ತಾ ಇದ್ರು. ಓಕೆ. ಆ ಸೀಲ್ ಅನ್ನೋದು ಭಾಳ ವ್ಯಕ್ತಿಗೆ ಇಂಪಾರ್ಟೆಂಟ್. ಯಾವಾಗಲೂ ಕೂಡ ತನ್ನ ಬಳಿನೇ ಅವ್ರು ಇಟ್ಕೊಳ್ತಾ ಇದ್ರು. ಒಂದು ಅವರ ರಿಸ್ಟ್ ಮೇಲಾದ್ರೂ ಹಾಕೊಳ್ತಾ ಇದ್ರು, ಕೈಯಲ್ಲಾದ್ರೂ ಧರಿಸ್ಕೊಳ್ತಾ ಇದ್ರು. ಇನ್ನೊಂದು ಚೈನ್ ಥರ ಹಾಕೊಂಡು ಕತ್ತಲಾದ್ರೂ ಹಾಕೊಳ್ತಾ ಇದ್ರು. ಕತ್ತಲು ಹಾಕೊಂಡಾಗ ಆ ಒಂದು ಸೀಲ್ ಅವ್ರ ಹೃದಯದ ಬಳಿ ಬರ್ತಾ ಇತ್ತು. ಸೊ ಈ ಪ್ರಿಯಳು ಹೇಳ್ತಾ ಇದ್ದಾಳೆ ಪ್ರಿಯನಿಗೆ, ಆ ನಿನ್ನ ಮುದ್ರೆಯ ಹಾಗೆ ನನ್ನನ್ನು ನೀನು ಧರಿಸಿಕೊ ಎಂಬುದಾಗಿ. ನಮ್ಮ ಒಂದು ಪ್ರೀತಿ ದೇವರ ಕುರಿತಾಗಿ ಈ ರೀತಿಯಾದ ಪ್ರೀತಿಯಾಗಿರಬೇಕಂದ್ರೆ, ದೇವರೇ ನಾನು ನಿನಗೆ ಮಾತ್ರ ಸ್ವಂತ, ನಾನು ನಿನ್ನ ಬಳಿಯಲ್ಲಿ ಇರಕ್ಕೆ ಬಯಸ್ತೇನೆ, ನಿನ್ನ ಸನ್ನಿಹವಾಗಿ ಇರಕ್ಕೆ ನಾನು ಬಯಸ್ತೇನೆ ಎಂಬ ಒಂದು ಬಯಕೆ ನಮ್ಮಲ್ಲಿ ಇರಬೇಕು. ಇದೆಯಾ? ದೇವರ ಸನ್ನಿಹವಾಗಿರ್ಬೇಕೆಂಬುದಾಗಿ, ದೇವರ ಬಳಿ ಇರಬೇಕೆಂಬುದಾಗಿ, ದೇವರ ಜೊತೆ ಇರಬೇಕೆಂಬುದಾಗಿ ಆ ರೀತಿ ಇದೆಯಾ ನಮ್ಮ ಪ್ರೀತಿ ಅನ್ನೋದನ್ನ ನಾವು ಪ್ರಶ್ನೆ ಹಾಕೊಳ್ಬೇಕಾಗಿದೆ. ಈ ಪ್ರೀತಿಯನ್ನ ಬೇರೆ ಬೇರೆ ವಿಷಯಗಳಿಗೆ ಈ ಪ್ರಿಯನು ಹೋಲಿಸ್ತಾ ಇದೆ. ಮೊದಲನೇ, ಪ್ರೀತಿ ಮೃತ್ಯುವಿನಷ್ಟು ಶಕ್ತಿಶಾಲಿ. ವಾವ್! ಪ್ರೀತಿನ ಯಾವುದಕ್ಕೆ ಹೋಲಿಸ್ತಾ ಇದೆ ಇವಳು? ಮರಣಕ್ಕೆ. ಮರಣ ಎಷ್ಟು ಪವರ್ಫುಲ್ಲೋ ಪ್ರೀತಿ ಕೂಡ ಅಷ್ಟೇ ಪವರ್ಫುಲ್. ಅಂದ್ರೆ ಮರಣವನ್ನ ಯಾರು ಕೂಡ ಎಸ್ಕೇಪ್ ಮಾಡೋಕ್ಕಾಗುತ್ತಾ? ಸತ್ತ ಮೇಲೆ ಯಾರಾದ್ರೂ ಬರ್ತಾರ? ಒಂದ್ಸತಿ ಪ್ರೀತಿಯಲ್ಲಿ ಬಿದ್ಮೇಲೆ ಅದು ಕೂಡ ಅಷ್ಟೇ ಪವರ್ಫುಲ್ ಅಂತ ಹೋಲಿಸ್ತದ್ರೆ. ಬಟ್ ಯೇಸು ಏನಂತ ಪ್ರೂವ್ ಮಾಡಿದ್ರೆ ಗೊತ್ತಾ? ದ ಲವ್ ಇಸ್ ಪವರ್ಫುಲ್ ದ್ಯಾನ್ ಡೆತ್. ಅಂದ್ರೆ ಪ್ರೀತಿ ಅನ್ನೋದು ಮರಣಕ್ಕಿಂತ ಶಕ್ತಿಶಾಲಿ ಆದ. ಯಾಕೆಂದ್ರೆ ಮರಣವನ್ನೇ ಜಯಿಸಿ ಬಂದ್ರೆ ಯೇಸು ಸ್ವಾಮಿ. ಹಲ್ಲೆಲೂಯಾ. ಸೊ ಏನ್ ನೋಡ್ತಾ ಇದ್ದೀವಿ? ಪ್ರೀತಿಯನ್ನ ಆಕೆ ಯಾವ್ದಕ್ಕೆ ಹೋಲಿಸ್ತಾಳೆ ಅಂದ್ರೆ ಮರಣಕ್ಕೆ ಹೋಲಿಸ್ತಾ ಇದ್ದಾಳೆ. ಎರಡನೇದು ಇನ್ನೊಂದು ಹೋಲಿಸ್ತಾ ಇದ್ದಾಳೆ ಇವಳು, ಜ್ವಾಲೆಯ ಬೆಂಕಿಯ ಉರಿ, ದಗದಗಿಸುವ ಕೋಪಾಗ್ನಿ, ನಂದಿಸಲಾರವು ಪ್ರೀತಿಯನ್ನು ಜಲರಾಶಿಗಳು. ಅಂದ್ರೆ ಯಾವುದಕ್ಕೆ ಈ ಪ್ರೀತಿ ಯಾವುದಕ್ಕೆ ಹೋಲಿಸ್ತಾ ಇದ್ದಾಳೆ ಪ್ರಿಯಳು? ಜಲರಾಶಿಗಳು ಮತ್ತೆ ದಗದಗಿಸುವ ಉರಿಯುವ ಅಗ್ನಿಯ ಜ್ವಾಲೆ. ಇದೊಂದು ಕ್ಯಾಂಡಲ್ ಲೈಟ್ ಅಲ್ಲ, ಇದೇನಿದು ವೈಲ್ಡ್ ಫೈರ್. ಎಸ್ಪೆಷಲಿ ಫಾರಿನ್ಗಳೆಲ್ಲ ಒಂದ್ಸತಿ ಕಾಡುಗಳೆಲ್ಲ ಬೆಂಕಿ ಹಚ್ಕೊಂಡ್ರೆ ಸುಟ್ಕೊಂಡು ಹೋಗ್ಬಿಡುತ್ತೆ. ಕೆಲ ಕಿಲೋಮೀಟರ್ಗಳು ಅಷ್ಟು ದೂರ ಅದು ಸುಟ್ಕೊಂಡು ಹೋಗ್ಬಿಡುತ್ತೆ. ಸೊ ಈ ಪ್ರಿಯಳು ಪ್ರೀತಿಯನ್ನ ಆ ಒಂದು ಅಗ್ನಿಯ ಜ್ವಾಲಕ್ಕೆ ಹೋಲಿಸ್ತಾ ಇದ್ರೆ, ಎಷ್ಟೇ ಫ್ಲಡ್ಸ್
ಎಷ್ಟೇ ನೀರುಗಳು ಜಲರಾಶಿಗಳು ಆ ಬೆಂಕಿ ಮೇಲೆ ಹಾಕಿದ್ರು ಕೂಡ ಅದು ಬೆಂಕಿ ಆರೋದಿಲ್ಲ. ಅಂದರೆ ರಿಯಲ್ ಟ್ರೂ ಲವ್ ಕ್ಯಾನ್ ನಾಟ್ ಬಿ ಕ್ವೆಂಚ್ಡ್. ಸೊ ನಮ್ಮ ಪ್ರೀತಿ ದೇವರ ಮೇಲೆ ಅದು ದಗದಗಿಸುವ ಪ್ರೀತಿಯಾಗಿದೆಯಾ? ಜಲರಾಶಿಗಳು ಕೂಡ ಅದನ್ನು ಆರಿಸದ ಹಾಗಿರುವ ಪ್ರೀತಿ ಇದೆಯಾ ಅನ್ನೋದನ್ನ ನಾವು ಒಂದು ಪ್ರಶ್ನೆಯನ್ನು ಹಾಕೊಳ್ಬೇಕಾದ್ರೆ, ನಮ್ಮ ಪ್ರೀತಿ ನಿಜವಾಗ್ಲೂ ಪ್ರೀತಿ ನಮ್ಮ ದೇವರ ಕುರಿತು ನಮಗೆ ಗೊತ್ತು. ಯೇಸು ಸ್ವಾಮಿಯು ನಮ್ಮನ್ನು ಎಷ್ಟೋ ಪ್ರೀತಿಸಿ ಕಡು ಪಾಪಗಳಾಗಿದ್ದ ನಮಗೋಸ್ಕರ, ದಿಕ್ಕು ದೆಸೆ ಇಲ್ಲದಂಥವರಿಗೆ ನಮಗೋಸ್ಕರ, ನರಕಕ್ಕೆ ಹೋಗಬೇಕು ನಮ್ಮಂಥವರಿಗೋಸ್ಕರ, ಯಾವುದಕ್ಕೆ ಪ್ರಯೋಜನಕ್ಕೆ ಬಾರದಂಥವ್ರ ನಮಗೋಸ್ಕರ, ಯಾವುದೇ ಯೋಗ್ಯತೆ ಇಲ್ಲದಿರತಕ್ಕಂಥ ನಮಗೋಸ್ಕರ ಯೇಸು ಸ್ವಾಮಿಯು ಪರಲೋಕದ ಮಹಿಮೆಯನ್ನ ತ್ಯಜಿಸಿ ಈ ಲೋಕಕ್ಕೆ ಬಂದು ಶಿಲುಬೆಯ ಮೇಲೆ ರಕ್ತವನ್ನು ಸುರಿಸಿ ಅಂತ ಪ್ರೀತಿಯನ್ನ ಪ್ರಕಟ ಮಾಡಿದ ಯೇಸುವಿನ ಕುರಿತು ನಮ್ಮ ಪ್ರೀತಿ ಎಷ್ಟು ಶಕ್ತಿಶಾಲಿ ಆಗಿದೆ ಎಂಬುದನ್ನು ನಾವು ಕೇಳ್ಕೋಬೇಕಾಗಿದೆ. ಹೌ ಸ್ಟ್ರಾಂಗ್ ಈಸ್ ಅವರ್ ಲವ್ ಫಾರ್ ಜೀಸಸ್? ಈಸ್ ಇಟ್ ಸ್ಟ್ರಾಂಗ್ ಎಸ್ ಡೆತ್? ಈಸ್ ಇಟ್ ಸ್ಟ್ರಾಂಗ್ ಎಸ್ ಫೈರ್? ಈಸ್ ಇಟ್ ಸ್ಟ್ರಾಂಗ್ ಎಸ್ ಫ್ಲಡ್ಸ್? ಅನ್ನೋದನ್ನ ನಾವು ಪ್ರಶ್ನೆ ಮಾಡ್ಕೊಳ್ಬೇಕಾಗಿದೆ. ಇನ್ನೊಂದು ಯಾವುದಕ್ಕೆ ಹೋಲಿಸ್ತಾ ಇದ್ದಾಳೆ ಅಂದರೆ, ಈ ಹೆಂಗಸು ತನ್ನ ಪ್ರಿಯನಿಗೋಸ್ಕರ ತರ ಪ್ರೀತಿಯನ್ನು ಗಳಿಸಲು ಮನೆ ಮಾರುಗಳನ್ನು ಮಾರಿದರೂ ಸಿಗುವುದು ಅವನಿಗೆ ತಿರಸ್ಕಾರ. ಅಂದ್ರೆ ಇಟ್ಸ್ ಪ್ರೈಸ್ಲೆಸ್. ಆನರ್ ಕಿಲ್ಲಿಂಗ್ ಬಗ್ಗೆ ಕೇಳಿದ್ದೀರಾ? ಕನ್ನಡದಲ್ಲಿ ಏನತ್ರ ಗೊತ್ತಿಲ್ಲ. ಆನರ್ ಕಿಲ್ಲಿಂಗ್. ಒಬ್ಬ ಶ್ರೀಮಂತ ಕುಟುಂಬದಿಂದ ಒಬ್ಬ ಹುಡುಗಿ ಬಂದಿರ್ತಾಳೆ ಅನ್ಕೊಳ್ಳಿ. ಆ ಹುಡುಗಿ ಅದ ಲೋ ಕ್ಯಾಸ್ಟ್ ಬಡ ಕುಟುಂಬದ ಹುಡುಗನನ್ನ ಪ್ರೀತಿಸಿದಾಳೆ ಅಂದ್ಕೊಳ್ಳಿ. ಆ ಹುಡುಗಿಯನ್ನ ಆ ಪ್ರೀತಿಯನ್ನ ಮುರಿದಕ್ಕೋಸ್ಕರ ತನ್ನ ಕುಟುಂಬ ಎಷ್ಟೇ ಟ್ರೈ ಮಾಡಿದ್ರು ಕೂಡ ಆಗತ್ತಾ? ನಿಜವಾಗ್ಲೂ ಆ ಹುಡುಗಿ ಪ್ರೀತಿಸಿದ್ರೆ ಆಕೆ ತನ್ನ ಕುಟುಂಬವನ್ನು ಬಿಡೋದಕ್ಕೆ, ಆಸ್ತಿ ಪಾಸ್ತಿಯನ್ನು ಬಿಡೋದಕ್ಕೆ, ಗೌರವನ ಬಿಡೋದಕ್ಕೆ ಎಲ್ಲದಕ್ಕೋಸ್ಕರ ರೆಡಿ ಆಗಿರ್ತಾಳೆ. ಆ ಪ್ರೀತಿಯನ್ನ ಮುರಿಯಕ್ಕೆ ಆಗೋದಿಲ್ಲ ಅಂತ ಆ ಕುಟುಂಬಕ್ಕೆ ಅರ್ಥ ಆಗಿ ಅವ್ರೇನ್ ಮಾಡ್ತಾರೆ, ಅವರಿಬ್ಬರು ಕೊಲ್ಲೋದಕ್ಕೆ ಕೂಡ ರೆಡಿ ಆಗಿರ್ತಾರೆ. ಲವ್ ಇಸ್ ಪ್ರೈಸ್ಲೆಸ್. ಅಂದ್ರೆ ಎಷ್ಟೇ ಆಸ್ತಿ ಐಶ್ವರ್ಯ ಕೊಟ್ಟರು ಕೂಡ ಒಂದು ಆ ಪ್ರೀತಿಯನ್ನ ಗಳಿಸಿದ ನಂತರ ಆ ಪ್ರೀತಿಯನ್ನು ಗಳಿಸೋದಕ್ಕೆ ಸಾಧ್ಯವಿಲ್ಲ. ನಮ್ಮ ಪ್ರೀತಿ ದೇವರ ಕುರಿತು ಆ ರೀತಿ ಇದೆಯಾ? ಇಸ್ ಇಟ್ ಪ್ರೈಸ್ಲೆಸ್? ನಮ್ಮ ಪ್ರೀತಿ ದೇವರ ಕುರಿತು ಆ ರೀತಿಯಾಗಿದೆಯಾ? ಆ ಥರ ದೇವರ ಪ್ರೀತಿಯ ಬೇರೆ ಮಾರ್ಕೊಳ್ತಾ ಇದೀವಾ? ನಮ್ಮ ಪ್ರೀತಿ ದೇವರ ಕುರಿತು ನಾವು ಅರ್ಥ ಮಾಡ್ಕೊಳ್ಬೇಕಾಗಿದೆ ಪ್ರಿಯರೇ. 2 ವಿಷಯ ನಾವು ಅರ್ಥ ಮಾಡ್ಕೊಳ್ಬೇಕಾಗಿದೆ ಇವತ್ತು. ಎರಡು ವಿಷಯಗಳು. ಒಂದು, ನಮ್ಮ ಕುಟುಂಬದಲ್ಲಿ ನಮ್ಮ ಗಂಡ ಹೆಂಡತಿಯ ನಡುವೆ ಪ್ರೀತಿ ಯಾವ ರೀತಿ ಇದೆ ಅನ್ನೋದನ್ನ ನಾವು ಅರ್ಥ ಮಾಡ್ಕೊಳ್ಬೇಕು. 2ನೇದು, ದೇವರನ್ನು ಕುರಿತು ನಮ್ಮ ಪ್ರೀತಿ ಯಾವ ರೀತಿಯಾಗಿದೆ ಎಂಬುದಾಗಿ ನಾವು ಪರೀಕ್ಷಿಸ್ಕೊಳ್ಬೇಕಾಗಿ. ಈ ಕೇಳಿದಂಥ ವಾಕ್ಯಗಳು, ಈ ಒಂದು ಪ್ರೀತಿಯಲ್ಲಿರುವ ಈ ಶಕ್ತಿ ನಮ್ಮ ಜೀವನದಲ್ಲಿ ಇದೆಯಾ ಎಂಬುದಾಗಿ ನಾವು ಅರ್ಥ ಮಾಡ್ಕೊಳ್ಬೇಕು. ಒಬ್ಬ ಸಭಾಪಾಲಕನಾಗಿ ನನ್ನ ಸಭೆಗೆ ಬರೋ ಎಲ್ಲ ಕುಟುಂಬದರ ಪ್ರತಿಯೊಂದು ಕ್ಷೇತ್ರದ ಮೇಲೆ ಕೂಡ ನನಗೆ ಆಸಕ್ತಿ ಇದೆ, ಕಾಳಜಿ ಇದೆ. ನಿಮ್ಮ ಕುಟುಂಬ ಜೀವನದಲ್ಲಿ ಚೆನ್ನಾಗಿರಬೇಕು, ನಿಮ್ಮ ಕೆಲಸ ಕಾರ್ಯಗಳಲ್ಲಿ ಚೆನ್ನಾಗಿರಬೇಕು, ನಿಮ್ಮ ಹಣಕಾಸಿನ ಜೀವನದಲ್ಲಿ ಚೆನ್ನಾಗಿರಬೇಕು, ನಿಮ್ಮ ಆತ್ಮೀಯ ಜೀವನದಲ್ಲಿ ಚೆನ್ನಾಗಿರಬೇಕು. ಪ್ರತಿಯೊಂದು ಕ್ಷೇತ್ರಗಳು ಕೂಡ ನೀವು ಆಶೀರ್ವಾದ ಹೊಂದಿದವರಾಗಿ ನೀವು ಬೆಳೆಯಬೇಕು, ಅಭಿವೃದ್ಧಿ ಆಗಬೇಕೆಂಬುದು ನನ್ನ ಒಂದು ಕಾಳಜಿ ಹಾಗೂ ನನ್ನ ಒಂದು ಪ್ರಾರ್ಥನೆ. ಅದಕ್ಕೆ ಈ ಮುಂಜಾನೆ ವೇಳೆಯಲ್ಲಿ ಮದುವೆ ಆಗಿರೋ ಪ್ರತಿಯೊಬ್ಬರು ಕೂಡ ನಿಮ್ಮ ದಾಂಪತ್ಯ ಜೀವನದಲ್ಲಿ ನಿಮ್ಮ ಗಂಡ ಹೆಂಡತಿಯ ನಡುವೆ ಪ್ರೀತಿ ಯಾವ ರೀತಿ ಇದೆ ಅನ್ನೋದನ್ನ ನೀವು ಪರೀಕ್ಷಿಸ್ಕೊಳ್ಬೇಕಾಗಿದೆ. ಮದುವೆಗೆ 5 ವರ್ಷ ಆಗಿರ್ಬೋದು, 10 ವರ್ಷ ಆಗಿರ್ಬೋದು, 15 ವರ್ಷ ಆಗಿರ್ಬೋದು, 20 ಆಗಿರ್ಬೋದು. ಬಟ್ ನಿಮ್ಮ ಪ್ರೀತಿ ಯಾವ ಮಟ್ಟದಲ್ಲಿದೆ? ಕೆಲವೊಮ್ಮೆ ಮದುವೆ ಆಗಿರ್ತೀವಿ, ಎಷ್ಟೋ ವರ್ಷ ಆಗ್ಬಿಟ್ಟಿರ್ತೀವಿ, ಒಟ್ಟಿಗೆ ಜೀವಿಸ್ತಾ ಇದ್ದೀವಿ. ಇಟ್ ಆಲ್ ಬಿಕಮ್ಸ್ ಮೆಕ್ಯಾನಿಕಲ್. ಗಂಡ ಇದ್ದಾಳೆ, ಹೆಂಡತಿ ಇದ್ದಾಳೆ, ಮಕ್ಕಳಿದ್ದಾಳೆ, ಪ್ರತಿದಿನ ಎದ್ದೇಳಬೇಕು, ಕೆಲಸಕ್ಕೆ ಓಡಬೇಕು, ಮತ್ತೆ ಬರಬೇಕು, ಮಲ್ಕೋಬೇಕು, ತಿನ್ನಬೇಕು, ಓಡ್ತಾ ಇರ್ತೀವಿ. ಹೊರತು ಪಕ್ಕದಲ್ಲಿರುವ ವ್ಯಕ್ತಿಯನ್ನು ನಾವು ನೋಡಿ ಪ್ರೀತಿಸುವುದನ್ನು ನಾವು ಮರ್ತು ಬಿಡ್ತೇವೆ. ಪಕ್ಕದಲ್ಲಿರುವ ವ್ಯಕ್ತಿಯನ್ನು ಗೌರವಿಸುವುದನ್ನು ನಾವು ಮರ್ತು ಬಿಡ್ತೇವೆ. ಬಟ್ ಈ ವಾಕ್ಯದ ಪ್ರಕಾರ ನೋಡ್ತೇವೆ, ನಮ್ಮ ಪ್ರೀತಿ ಎಷ್ಟು ಬಲವಾಗಿರ್ಬೇಕಂದ್ರೆ ಜಲರಾಶಿಗಳ ಹಾಗೆ, ಉರಿಯುವ ಅಗ್ನಿಯ ಹಾಗೆ, ಅದು ಈ ಲೋಕದ ಯಾವುದೇ ವಸ್ತುಗಳು ಕೂಡ ಅದು ಕೊಂಡುಕೊಳ್ಳದ ಹಾಗೆ ಅಂತ ಪ್ರೀತಿಯು ನಮ್ಮ ಬಳಿಯಲ್ಲಿ ಇರಬೇಕೆಂಬುದಾಗಿ ದೇವರ ವಾಕ್ಯ ನಮ್ಮಲ್ಲಿ ಹೇಳ್ತಾ ಇದೆ. ಆಮೇನ್. ಪ್ರಿಯ, ಅರ್ಥ ಮಾಡ್ಕೊಳ್ಬೇಕಾಗಿದೆ, ಪ್ರೀತಿಯು ಒಂದು ಆತ್ಮಿಕವಾದ ವಿಷಯ. ಸೈತಾನನ ಬಹಳ ಕೆಡ್ಸಾಕ್ಬಿಟ್ಟಿದ್ದಾನೆ ಪ್ರೀತಿ, ಈ ಒಂದು ಲೈಂಗಿಕ ಸಂಬಂಧಗಳ ಒಂದು ಚಿತ್ರಣವನ್ನ, ಅರ್ಥವನ್ನ ಸೈತಾನನು ಸಂಪೂರ್ಣವಾಗಿ ಕೆಡ್ಸಾಕಿದ್ದಾನೆ. ಬಟ್ ದೇವರ ದೃಷ್ಟಿಯಲ್ಲಿ ದಾಂಪತ್ಯ ಜೀವನದ ಲೈಂಗಿಕ ಸಂಬಂಧವು ಹಾಗೂ ಪ್ರೀತಿಯು ಅದು ಪರಿಶುದ್ಧವಾದದ್ದು, ಪವಿತ್ರವಾದದ್ದು, ಶ್ರೇಷ್ಠವಾದದ್ದು. ಆದರೆ ನಮ್ಮ ಒಂದು ದಾಂಪತ್ಯ ಜೀವನದಲ್ಲಿ ಗಂಡ ಹೆಂಡತಿಯ ನಡುವೆ, ನಮ್ಮ ನಡುವೆ ಅದು ಯಾವ ರೀತಿಯಾಗಿದೆ ಅನ್ನೋದನ್ನ ನಾವು ಆಗಿಂದಾಗ ಪರಿಸಿಕೊಳ್ಬೇಕಾಗಿದೆ.
ಈ ಒಂದು ನೈಸರ್ಗಿಕ ಲೋಕದಲ್ಲಿ ಯಾವ ರೀತಿಯಾಗಿ ಬೇರೆ ಬೇರೆ ಋತುಗಳು ಇರ್ತಾವೋ, ಸೀಸನ್ಸ್ ಇರ್ತಾವೋ, ನಮ್ಮ ಮದುವೆ ಜೀವನದಲ್ಲಿ ಕೂಡ ವಿಲ್ ಗೋ ಥ್ರೂ ಲಾಟ್ ಆಫ್ ಸೀಸನ್ಸ್. ಸ್ಪ್ರಿಂಗ್ ಅಂತೇಳಿ, ಸಮ್ಮರ್, ಆಟಮ್, ವಿಂಟರ್. ಅಂದರೆ ಕನ್ನಡದಲ್ಲಿ ವಸಂತ ಋತು, ಇಟ್ಸ್ ಅ ಸೀಸನ್ ಆಫ್ ನ್ಯೂ ಬಿಗಿನಿಂಗ್ಸ್. ಆಗತ್ತಾನೆ ಎಲ್ಲ ಎಲೆಗಳು ಚಿಗುರಿಕೊಳ್ಳುವಂಥ ಸಮಯ, ಹೂಗಳು ಬಿಡುಗಳಂಥ ಸಮಯ, ಅದು ಹೊಸದಾಗಿ ಮದುವೆ ಆಗಿರತಕ್ಕಂಥ ಸಮಯ. ಇಟ್ಸ್ ಅ ಟೈಮ್ ಆಫ್ ಎಕ್ಸೈಟ್ಮೆಂಟ್. ಭಾಳ ಆಸಕ್ತಿಯಿಂದ, ಭಾಳ ಉತ್ಸಾಹದಿಂದ ಎಲ್ಲರೂ ಕೂಡ ಮದುವೆ ಜೀವನವನ್ನು ನಾವು ಪ್ರಾರಂಭಿಸ್ತೇವೆ. ಇಟ್ಸ್ ಕಾಲ್ಡ್ ಹನಿಮೂನ್ ಸೀಸನ್. ಚೆನ್ನಾಗಿರುತ್ತೆ. ಓಕೆ, ಅದರದೇ ಆದ ಚಾಲೆಂಜ್ ಕೂಡ ಇರ್ತವೆ, ಬೇರೆ ಒಬ್ಬರು ಅರ್ಥ ಮಾಡ್ಕೊಳ್ಳೋ ಸಮಸ್ಯೆಗಳು ಇರ್ತವೆ, ಬೇರೆ ನಮ್ಮ ಒಟ್ಟಿಗೆ ಹೊಸದಾಗಿ ಬಂದಿರತಕ್ಕಂಥ ವ್ಯಕ್ತಿಯ ಜೊತೆ ಯಾವ ರೀತಿ ನಾವು ಅರ್ಥ ಮಾಡ್ಕೊಳ್ಬೇಕು, ಅದರದೇ ಸಮಸ್ಯೆಗಳು ಇರ್ತವೆ. ಬಟ್ ಇಟ್ಸ್ ಅ ಬ್ಯೂಟಿಫುಲ್ ಸೀಸನ್, ಇಟ್ಸ್ ಅ ಸ್ಪ್ರಿಂಗ್ ಸೀಸನ್. ಅದು ಯಾವ ಋತು? ಅದು ವಸಂತ ಋತು ಅಂತ ಎಂಬುದಾಗಿ ಹೇಳ್ತೇವೆ. ಅದಾದ ನಂತರ ಸ್ಟಾರ್ಟ್ ಆಗುತ್ತೆ ಬೇಸಿಗೆ ಋತು. ಮದುವೆ ಜೀವನದಲ್ಲಿ ಬೇಸಿಗೆ ಋತು ಯಾವ ರೀತಿ ಅಂದರೆ, ಮಕ್ಕಳಾಗ್ತಾರೆ, ಫುಲ್ ಬ್ಯುಸಿ ಆಗಿಬಿಡ್ತೇವೆ, ಎಲ್ಲ ಕೂಡ ಮರ್ತು ಬಿಟ್ಟು ನಾವು ಕೇವಲ ಮಕ್ಕಳ ಮೇಲೆ ನಾವು ಫೋಕಸ್ ಮಾಡ್ಕೊಳ್ತೇವೆ. ಅದು ನಾವು ಕೆಲಸ ವ್ಯಾಪಾರಗಳಲ್ಲಿ ನಾವು ಮನಸ್ಸನ್ನು ತೊಡಗಿಸ್ಕೊಳ್ತೇವೆ. ಇಟ್ಸ್ ಎ ಟೈಮ್ ಆಫ್ ಆಕ್ಟಿವಿಟಿ ಆ್ಯಂಡ್ ಬಿಸಿನೆಸ್. ಓಕೆ, ಆ ಒಂದು ಋತುವಿನಲ್ಲಿ ಕೂಡ ನಮ್ಮ ಮದುವೆ ಜೀವನ ಹಾದು ಹೋಗುತ್ತೆ. ಅದರ ಒಂದು ಎಲ್ಲ ಕೂಡ ಡೀಪ್ ಆಗಿ ಹೋಗೋದಕ್ಕೆ ನಂತರ ಸಮಯ ಇಲ್ಲ. ಮೂರನೇದು ಆಟಮ್, ಶರತ್ ಋತು ಅಂತೇವೆ. ಇಟ್ಸ್ ಎ ಸೀಸನ್ ಆಫ್ ಚೇಂಜ್ ಆ್ಯಂಡ್ ಮೆಚುರಿಟಿ. ಆ ಒಂದು ಋತುವಿನಲ್ಲಿ ಮಕ್ಕಳು ಬೆಳೆದಿರ್ತಾರೆ, ವಿದ್ಯಾಭ್ಯಾಸಕ್ಕೋ ಕೆಲಸಗಳಿಗೋ ಮದುವೆಯಾಗಿ ಹೋಗ್ತಾ ಇರತಕ್ಕಂಥ ಸಮಯ. ಇಟ್ಸ್ ಆಲ್ಸೋ ಕಾಲ್ಡ್ ಎಂಪ್ಟಿ ನೆಸ್ಟ್ ಫೀಲಿಂಗ್ ಅಂತ. ಸೊ ಆ ಒಂದು ಋತುವಿನಲ್ಲಿ ಕೆಲವ್ರಿಗೆ ಆಗಲೇ ಗೊತ್ತಾಗುತ್ತೆ, ನಮ್ಮೊಬ್ಬ ಹೆಂಡತಿ ಇದ್ದಾಳೆ, ಒಬ್ಬ ಗಂಡ ಇದ್ದಾಳೆ, ಓಕೆ ಈಗ ಮಾತಾಡ್ಬೇಕಂತ. ಯಾರು ಇಲ್ದಿರ್ಬೇಕಂದ್ರೆ ನನಗೆ ಗೊತ್ತಾಗೋದು, ಏನು ಮಾಡೋಕ್ಕೆ ಏನು ಇಲ್ದಿರ್ಬೇಕಂದ್ರೆ ನನಗೆ ಅವರಿಗೆ ಅದು ಆಗೋದು. ದಟ್ ಈಸ್ ಅ ವೆರಿ ಟ್ರಾಜಿಕ್ ಸಿಚುವೇಶನ್. ನಿಮ್ಮ ಗಂಡ ಹೆಂಡತಿಯ ನಡುವೆ ಸಂಬಂಧನೇ ಇಲ್ಲದೆ ಮಕ್ಕಳೆಲ್ಲ ಬಿಟ್ಟು ಮನೆ ಹೋದ್ಮೇಲೆ ಆವಾಗ ಕೂತ್ಕೊಂಡು ಯಾರಪ್ಪ ನನ್ನ ಜೊತೆಲಿ ಇರೋದು ಎಂಬುದನ್ನು ನೋಡೋಕ್ಕೆ ನೀವು ಶುರು ಮಾಡಿದ್ರೆ ಇಟ್ಸ್ ಅ ವೆರಿ ಟ್ರಾಜಿಕ್ ಸ್ಟೋರಿ. ಓಕೆ, ಸೊ ನಮ್ಮ ಮದುವೆ ಜೀವನದಲ್ಲಿ ಆ ಪ್ರೀತಿಯನ್ನು ನಾವು ಬೆಳೆಸ್ಕೊಂಡು ಹೋಗಬೇಕಾಗಿದೆ. ಸೊ ಇಟ್ಸ್ ಅನ್ ಆಟಮ್ ಸೀಸನ್. ನಾಲ್ಕನೇದು ಇಟ್ಸ್ ಕಾಲ್ಡ್ ವಿಂಟರ್, ಶಿಶಿರ ಋತು ಎಂಬುದಾಗಿ ನಾವು ಹೇಳ್ತೇವೆ. ಅದು ಬಂದ್ಬಿಟ್ಟು ನಮ್ಮ ಲಾಸ್ಟ್ ಸ್ಟೇಜ್. ಆಗ ಇರೋ ಸಮಸ್ಯೆಗಳೆಲ್ಲ ಬರೀ ಆರೋಗ್ಯದ ಸಮಸ್ಯೆಗಳು, ನಡೆಯೋಕ್ಕಾಗದಿರ್ತಕ್ಕಂಥ ಸಮಯ, ಸೊಂಟ ನೋವು, ಮೊಣಕಾಲು ನೋವು, ಆ ನೋವುಗಳು. ಬಟ್ ಇಟ್ಸ್ ಎ ಫ್ರೂಟ್ಫುಲ್ ಟೈಮ್. ಗಂಡ ಹೆಂಡತಿ ಇಬ್ಬರು ಕೂಡ ಸಮಾಧಾನದಿಂದ ಸೆಟ್ಲ್ ಆಗಿರ್ತಾರೆ. ಆವಾಗೆಲ್ಲ ಒಬ್ಬನವು ಚೆನ್ನಾಗಿ ಅರ್ಥ ಮಾಡ್ಕೊಂಡಿರ್ತಾರೆ, ಸಮಸ್ಯೆಗಳ ಭಾಳ ಕಡಿಮೆ ಆಗಿರತಕ್ಕಂಥ ಸಮಯ. ಆ ಸೀಸನಲ್ಲಿ ಹೋಗ್ತೇವೆ. ಸೊ ಪ್ರತಿಯೊಂದು ಮದುವೆಯ ಪ್ರತಿಯೊಂದು ಸೀಸನಲ್ಲೂ ಕೂಡ ಅದರದ್ದೇ ಆಗಿರತಕ್ಕಂಥ ಚಾಲೆಂಜಸ್, ಅದರದ್ದೇ ಆಗಿರತಕ್ಕಂಥ ಆಪರ್ಚುನಿಟೀಸ್, ಅದರದ್ದೇ ಆಗಿರತಕ್ಕಂಥ ಒಳ್ಳೆಯ ವಿಷಯಗಳು, ಸವಾಲುಗಳು ಇರ್ತವೆ. ಸೊ ಕೌಟುಂಬಿಕ ಜೀವನದಲ್ಲಿ ಗಂಡ ಹೆಂಡತಿಯ ನಡುವೆ ನಮ್ಮ ಪ್ರೀತಿಯನ್ನು ನಾವು ಕಾನ್ಷಿಯಸ್ ಆಗಿ, ಡೆಲಿಬ್ರೇಟ್ ಆಗಿ ನಾವು ಬೆಳೆಸ್ಕೋಬೇಕಾಗುತ್ತೆ. ದಿಸ್ ಮಾರ್ನಿಂಗ್ ವಾಟ್ ಐ ವುಡ್ ಲೈಕ್ ಟು ಎಂಕರೇಜ್ ಯು, ನಾನೇನು ನಿಮ್ಮನ್ನು ಉತ್ತೇಜನ ಪಡಿಸೋಕ್ಕೆ ಬಯಸ್ತೇನೆ. ಎಸ್ಪೆಷಲಿ ಮದುವೆ ಆಗಿರತಕ್ಕಂಥವ್ರು. ಮದುವೆ ಆಗದೇ ಇರೋರು ಸ್ವಲ್ಪ ವೆಯ್ಟ್ ಮಾಡಿ, ದೇವ್ರು ನಿಮ್ಮ ಸಮಯದಲ್ಲಿ ಆ ಸಮಯ ತರ್ತಾರೆ. ಬಟ್ ಮದುವೆ ಆಗಿರತಕ್ಕಂಥವ್ರು ಮದುವೆ ಆಗಿದ್ದೀನಿ ಅನ್ನೋದು ಮರ್ತು ಬಿಟ್ಟಿರೋದಾದರೆ, ಪ್ರೀತಿಯನ್ನು ಮರ್ತು ಬಿಟ್ಟಿರೋದಾದರೆ, ಮತ್ತೆ ಇಟ್ಸ್ ಟೈಮ್ ಟು ರೀಕಿಂಡಲ್ ಯುವರ್ ಲವ್. ನಿಮ್ಮ ಪರಸ್ಪರ ಹೆಂಡತಿಯ ಜೊತೆ, ಗಂಡನ ಜೊತೆ ಆ ಪ್ರೀತಿಯನ್ನು ನೀವು ಉಂಟು ಮಾಡಿಕೊಂಡು ಬೆಳೆಸ್ಕೊಳ್ಳೋದ್ರ ಕಡೆ ನೀವು ಸಮಯವನ್ನು ಕೊಡಬೇಕಾಗಿದೆ, ಗಮನವನ್ನು ನೀವು ಕೊಡಬೇಕಾಗಿದೆ. ಏಕೆಂದರೆ ಪ್ರೀತಿಯು ದೇವರ ದೃಷ್ಟಿಯಲ್ಲಿ ಶ್ರೇಷ್ಠವಾದದ್ದು. ಆಮೇನ್, ಹಲ್ಲೆಲೂಯಾ. ತುಂಬ ಸೈಲೆಂಟಾಗಿ ಕೇಳಿಸ್ಕೊಳ್ತಾ ಇದ್ದೀರಾ? ಇಲ್ಲ ಮದುವೆ ಆಗಿರಲ್ಲ ಜೋರು ಒಂದ್ಸತಿ ಆಗಲಿ ಎಂಬುದಾಗಿ ಹೇಳಿ. ದೇವರೆಲ್ಲ ಮಾತಾಡ್ತಾ ಇದ್ದಾರೆ ನಮ್ಮ ಜೊತೆ. ಮಾತಾಡದೆ ದಯವಿಟ್ಟು ಅದನ್ನು ಪ್ರಾಕ್ಟಿಕಲ್ ಆಗಿ ಪ್ರಾಕ್ಟೀಸ್ ಮಾಡಿ. ಫಾದರ್ಸ್ ಡೇ ಮರ್ತು ಬಿಡಿ, ಇವತ್ತು ವ್ಯಾಲೆಂಟೈನ್ಸ್ ಡೇ ಸೆಲೆಬ್ರೇಟ್ ಮಾಡಿ. ಹಲ್ಲೆಲೂಯಾ. ಎರಡನೇದು, ಅದಕ್ಕಿಂತ ಗಂಡ ಹೆಂಡತಿಯ ನಡುವೆ ಇರೋ ಪ್ರೀತಿಗಿಂತ ಶ್ರೇಷ್ಠವಾದ ಪ್ರೀತಿ ಇನ್ನೊಂದಿದೆ. ಅದು ಯಾವ ಪ್ರೀತಿ? ದೇವರ ಪ್ರೀತಿ. ನಮಗೂ ದೇವರ ನಡುವೆ ಇರತಕ್ಕಂಥ ಪ್ರೀತಿ. ಈ ಪ್ರೀತಿಯಲ್ಲಿ ನಾವು ಬಲವುಳ್ಳವರಾಗಿರೋದಾದರೆ, ಈ ಪ್ರೀತಿಯಲ್ಲಿ ನಾವು ನೆಲೆಗೊಂಡಿರೋದಾಗಿರೋದಾದರೆ, ಈ ಪ್ರೀತಿಯಲ್ಲಿ ನಾವು ಭದ್ರತೆಯನ್ನು ಪಡೆದುಕೊಂಡಿರೋದಾದರೆ, ಈ ಪ್ರೀತಿಯಲ್ಲಿ ನಾವು ತೃಪ್ತಿಗೊಂಡಿರೋದಾದರೆ ಮಾತ್ರನೇ ನಮ್ಮ ದಾಂಪತ್ಯ ಪ್ರೀತಿಯಿಂದ ಇರೋದಕ್ಕೆ ಸಾಧ್ಯ. ಸೊ ಈ ಪ್ರೀತಿ ಯಾವ ರೀತಿ ಇದೆ, ದೇವರ ಕುರಿತು ನಮ್ಮ ಪ್ರೀತಿ ಯಾವ ರೀತಿ ಇದೆ ಅನ್ನೋದನ್ನು ಪ್ರತಿಯೊಬ್ಬರು ಕೂಡ ಈ ಮುಂಜಾನೆ ವೇಳೆಯಲ್ಲಿ ನಾವು ಪರೀಕ್ಷೆ ಮಾಡ್ಕೊಳ್ಬೇಕಾಗಿದೆ. ದೇವರು ನಮ್ಮನ್ನು ಪ್ರೀತಿಸಿರೋ ಬಗ್ಗೆ ಯಾರಿಗಾದ್ರೂ ಸಂದೇಹ ಇದೆಯಾ? ದೇವರು ಎಷ್ಟರ ಮಟ್ಟಕ್ಕೆ ನಮ್ಮನ್ನು ಪ್ರೀತಿಸಿದ್ದಾರೆ ಎಂಬುದಾಗಿ ಅರ್ಥ ಮಾಡ್ಕೊಂಡಿದ್ದೀರಾ? ಆಗಿದೆಯಾ ಇಲ್ವಾ? ನಿಜವಾಗ್ಲು ಓಕೆ. ನಮ್ಮ ಪ್ರೀತಿ ಆತನ ಕುರಿತು ಎಷ್ಟರ ಮಟ್ಟಿಗಿದೆ? ದಟ್ ಈಸ್ ಮೈ ಕ್ವಶನ್. ದಿಸ್ ಇಸ್ ಮೈ ಮೈನ್ ಪಾಯಿಂಟ್ ಆಫ್ ಮೈ ಸರ್ಮನ್. ದೇವರ ಕುರಿತು ನಮ್ಮ ಪ್ರೀತಿ ಎಷ್ಟರ ಮಟ್ಟಕ್ಕಿದೆ?
ಸತ್ಯವೇದದಲ್ಲಿ ಪ್ರೀತಿ ಅನ್ನೋದು ಮೊದಲನೇ ಬಾರಿಗೆ ಎಲ್ಲಿ ಬರುತ್ತೆ ಗೊತ್ತಾ? ಯಾರು ಹೇಳ್ತಿರೋ ಒಂದು ಗಿಫ್ಟ್ ಪ್ರೈಸ್. ಎಷ್ಟು ವರ್ಷ ಬೈಬಲ್ ಓದ್ತಾ ಇದ್ದೀರಾ? ಪ್ರೀತಿ ಅನ್ನೋ ಪದ ಬೈಬಲಲ್ಲಿ ಫಸ್ಟ್ ಟೈಮ್ ಎಲ್ಲಿ ಬರ್ತಾ? ಪ್ರೀತಿ ಅನ್ನೋ ಪದ ಆದಿಕಾಂಡ 22ನೇ ಅಧ್ಯಾಯದಲ್ಲಿ ಬರುತ್ತೆ, 2ನೇ ವಚನದಲ್ಲಿ. ಇಟ್ಸ್ ನಾಟ್ ಎ ಗುಡ್ ಸಿಚುವೇಶನ್. ಅಬ್ರಾಮನು ದೇವರ ಅಬ್ರಾಮನ ಹತ್ರ ಬಳಿ ಬಂದು ಹೇಳ್ತಾ ಇದ್ದಾರೆ, ಹೇಗೆಂದರೆ ಆತನು ಅವನನ್ನು ಅಬ್ರಾಮನೇ ಎಂದು ಕರೆಯಲು ಅವನು ಇಗೋ ಇದ್ದೇನೆ ಎಂದನು. ಆಗ ಆತನು, ನಿನ್ನ ಪ್ರಿಯನಾಗಿರುವ ಒಬ್ಬನೇ ಮಗನಾದ ಇಸ್ಸಾಕನನ್ನು ಕರೆದುಕೊಂಡು ಮೊರಿಯಾ ದೇಶಕ್ಕೆ ಹೋಗಿ ಅಲ್ಲಿ ಅವನನ್ನು ನಾನು ಹೇಳುವ ಒಂದು ಬೆಟ್ಟದ ಮೇಲೆ ಸರ್ವಾಂಗ ಹೋಮವಾಗಿ ಅರ್ಪಿಸು. ನಿನ್ನ ಪ್ರಿಯನಾಗಿರುವ ಒಬ್ಬನೇ ಮಗನನ್ನು. ಟೇಕ್ ಯುವರ್ ಸನ್, ಯುವರ್ ಓನ್ಲಿ ಸನ್ ಐಸಕ್, whom you love. ಆರಾಧನೆ ಅನ್ನೋ ಪದ ಸತ್ಯವಾದ ಫಸ್ಟ್ ಟೈಮ್ ಎಲ್ಲಿ ಬರುತ್ತೆ ಗೊತ್ತಾ? ಅದೇ ಅಧ್ಯಾಯದಲ್ಲಿ. ಆರಾಧನೆ ಮತ್ತು ಪ್ರೀತಿ ಅರ್ಥ ಇಲ್ಲಿಂದ ನಾವು ಪಡ್ಕೋಬೇಕು. ನಿಜವಾದ ಆರಾಧನೆ, ನಿಜವಾದ ಪ್ರೀತಿಯಲ್ಲಿ ಏನಿರಬೇಕು? ಏನಿದೆ ಅಲ್ಲಿ? ಎಸ್, ಇಟ್ಸ್ ಅಬೌಟ್ ಸ್ಯಾಕ್ರಿಫೈಸ್. ನಿಜವಾದ ಪ್ರೀತಿಯಲ್ಲಿ ಏನಿದೆ? ತ್ಯಾಗ ಇದೆ. ನಿಜವಾದ ಆರಾಧನೆಯಲ್ಲಿ ಏನಿದೆ? ತ್ಯಾಗ ಇದೆ. ದೇವರ ಪ್ರೀತಿಯಲ್ಲಿ ತ್ಯಾಗ ಮಾಡ್ತಾ ಇದ್ದೀವ ಏನಾದ್ರೂ ನಾವು? ಆರಾಧನೆಯಲ್ಲಿ ತ್ಯಾಗ ಇದೆಯಾ? ಭಾನುವಾರ ಆರಾಧನೆ ಬರೋಕೆ ಕೆಲವರು ಕಷ್ಟ, ಮಿನಿಮಮ್ ದಶಮಾಂಶ ಕಾಣಿಕೆ ಕೊಡೋದಕ್ಕೆ ಕೆಲವರು ಕಷ್ಟ, ಸಮಯಕ್ಕೆ ಸರಿಯಾಗಿ ಮೀಟಿಂಗ್ಗಳಿಗೆ ಬರೋದು ಕಷ್ಟ, ಸೇವೆಯಲ್ಲಿ ತೊಡಗಿಸಿಕೊಳ್ಳೋದು ಕಷ್ಟ. ಸಮಯ ಸಿಕ್ಕಾಗ ಬರ್ತೀನಿ, ಕ್ರೈಸ್ತನಾಗಿದ್ದೇನೆ, ದೇವರನ್ನು ಪ್ರೀತಿಸ್ತಾರೆ, ನಾನು ಪ್ರೀತಿಸ್ತೀನಿ, ನಾನು ಬರ್ತೀನಿ. ಬಟ್ ಯಾವ ಲೆವೆಲಲ್ಲಿ ಇದೆ ನಿಮ್ಮ ಪ್ರೀತಿ? ಬಟ್ ನಮಗೆ ಕಷ್ಟ ಬಂದಾಗ, ನಮ್ಮ ನೋವು ಉಂಟಾದಾಗ ದೇವ್ರು ಓಡ್ ಬರ್ಬೇಕು ಹಂಗೆ. ದೇವ್ರು ಎಲ್ಲ ಬಿಟ್ಟು ಎಲ್ಲಿದ್ದಾರೆ ದೇವರು ಅಂತ ಪ್ರಶ್ನೆ ಕೇಳಿದ್ವಿ. ವೇರ್ ಇಸ್ ಗಾಡ್? ಯಾಕೆ ದೇವ್ರೆ? ನಮ್ಮ ಸಂಕಟ ಉಂಟಾದಾಗ ಎಲ್ಲ ಪ್ರಶ್ನೆಗಳು ಬರ್ತವೆ. ಏನು ಪ್ರಯೋಜನ? ಸಭೆಗೆ ಬರ್ತಾ ಇದ್ದೀನಿ, ಪ್ರಾರ್ಥನೆ ಮಾಡ್ತಿದ್ದೀನಿ, ಉಪವಾಸ ಮಾಡ್ತಾ ಇದ್ದೀನಿ, ಏನು ಯಾಕೆ ನನ್ನ ಜೀವನ ಈ ರೀತಿ ಆಯಿತು? ಪ್ರಶ್ನೆಗಳು ಚೆನ್ನಾಗಿ ಕೇಳ್ತೀವಿ ನಾವು. ಬಟ್ ಪ್ರೀತಿಯಲ್ಲಿ ದೇವರ ಕುರಿತು ಎಷ್ಟರ ಮಟ್ಟಿಗೆ ನಮ್ಮ ಪ್ರೀತಿ ಇದೆ ಪ್ರಿಯರೇ? ದೇವರು ಅಷ್ಟು ನಮ್ಮನ್ನು ಪ್ರೀತಿಸಿದ ಮೇಲೆ ಆತನ ಕುರಿತು ನಮ್ಮ ಪ್ರೀತಿ ಎಷ್ಟರ ಮಟ್ಟಿಗಿದೆ? ಈಸ್ ಇಟ್ ಲೈಕ್ ಎ ಫ್ಲಾಶಿಂಗ್ ಫೈರ್? ಈಸ್ ಇಟ್ ಲೈಕ್ ಎ ವೈಲ್ಡ್ ಫೈರ್? ದಗದಗಿದ ಅಗ್ನಿಯಾಗಿ ಇದೆಯಾ ಪ್ರೀತಿ? ಇಲ್ಲಿ ವಾಕ್ಯ ನೋಡಿದ್ವಿ, ಆ ಪ್ರೀತಿಯನ್ನ ಗಳಿಸ್ಕೊಳ್ಳೋಕ್ಕೆ ಆಸ್ತಿ ಎಲ್ಲ ಕೊಟ್ಟರು, ಐಶ್ವರ್ಯ ಕೊಟ್ಟರು ಆ ಪ್ರೀತಿನ ಸಂಪಾದನೆ ಮಾಡ್ಕೊಳಕ್ಕಾಗಲ್ವಂತೆ. ಬಟ್ ಎಷ್ಟು ಸಾರಿ ನಾವು ಪ್ರೀತಿನ ಆರಾಮಾಗಿ ಮಾರ್ಬಿಡ್ತೇವೆ. ಶೋಧನೆಗಳಿಗೆ, ಕಷ್ಟಗಳಿಗೆ, ಪಾಪಗಳಿಗೆ ಏನೋ ಬಂದ್ಬಿಡ್ತೇವೆ, ಪ್ರಾರ್ಥನೆ ಮರ್ತ್ಬಿಡ್ತೇವೆ, ದೇವ್ರ ವಾಕ್ಯ ಮರ್ತ್ಬಿಡ್ತೇವೆ. ವಾಟ್ ಆರ್ ವಿ ಡೂಯಿಂಗ್? ಇಸ್ ಇಟ್ ನಾಟ್ ಕಾಂಪ್ರಮೈಸಿಂಗ್? ಇಸ್ ಇಟ್ ನಾಟ್ ಸೆಲ್ಲಿಂಗ್ ದ ಲವ್ ಆಫ್ ಗಾಡ್? ಸೊ ಇಟ್ಸ್ ಅ ಬ್ಯೂಟಿಫುಲ್ ಲವ್ ಸಾಂಗ್. ನಮ್ಮ ಪ್ರೀತಿ ದೇವರ ಕುರಿತು ಯಾವ ರೀತಿ ಇರಬೇಕಂದ್ರೆ ಅದು ಬಲ ಉಳ್ಳದಾಗಿರಬೇಕು. ಈ ಲೋಕದ ಪ್ರಕಾರ ಲವ್ ಅಂದ್ರೆ ಏನು? ಫೀಲಿಂಗ್, ಎಮೋಷನ್, ಅವೆಲ್ಲ ಬರ್ತವೆ ಹೋಗ್ತವೆ. ಮದುವೆ ಜೀವನ ಫೀಲಿಂಗ್ಸ್ ಮೇಲೆ ಇದ್ರೆ ಆಗಲ್ಲ. ಸುಷ್ಮಾ ಅರ್ಥ ಮಾಡ್ಕೋ ಚೆನ್ನಾಗಿ. She just going to step in. Love is not about feeling. ಪ್ರೀತಿ ಅನ್ನೋದು ಯಾವಾಗಲೂ ಒಬ್ಬ ನಮ್ಮ ಮೇಲೆ ಫೀಲಿಂಗ್ ಆಗಿರ್ಬೇಕಂತ ಅಲ್ಲ. ಇಟ್ಸ್ ನಾಟ್ ಅ ಫೀಲಿಂಗ್, ಬರ್ತವೆ ಹೋಗ್ತವೆ. ಇಟ್ಸ್ ಅಬೌಟ್ ಕಮಿಟ್ಮೆಂಟ್, ಇಟ್ಸ್ ಅಬೌಟ್ ಚಾಯ್ಸ್. ದೇವರು ನಮ್ಮನ್ನು ಪ್ರೀತಿಸ್ಬಿಟ್ಟು ಹಂಗೆ ಒಳ್ಳೆ ಫೀಲಿಂಗ್ ಅಲ್ಲಿ ಇರಲಿಲ್ಲ. ಶಿಲುಬೆ ಮೇಲೆ ಸತ್ತಾಗ ಯಾವ ರೀತಿ ಫೀಲಿಂಗ್ ಇತ್ತು? ಸುಮ್ಮ ಮಜಾ ರೀತಿಯಲ್ಲಿ ಇತ್ತ? ಏನಿತ್ತು ಶಿಲುಬೆ ಮೇಲೆ? ಒಳ್ಳೆ ಫೀಲಿಂಗ್ಸ್ ಬಂತು ಅವ್ರು ಸಾಯ್ಬೇಕಂದ್ರೆ. ಕೆಲವೊಮ್ಮೆ ಸೇವೆ ಮಾಡೋದು ಕಷ್ಟ, ಕೆಲವೊಂದು ಆತ್ಮೀಯ ಜೀವಿತ ಕಷ್ಟ, ಕೆಲವೊಂದು ಪರಿಶುದ್ಧವಾಗಿ ಬಾಳೋದು ಕಷ್ಟ, ದೇವರಿಗೆ ವಿಧೇಯರಾಗೋದು ಕಷ್ಟ. ಆ ಕಷ್ಟ ಪಟ್ಟರು ಆದ್ರೂ ಕೂಡ ಮಾಡಿದ್ರೇನೆ ಅದ್ರಲ್ಲಿ ನಿಜವಾದ ಪ್ರೀತಿ ಇದೆ ಅಂತ ಅರ್ಥ. ನಮಗೆಲ್ಲ ಈಸಿಯಾಗಿ ಕೊಡ್ಬೇಕು ಲೈಫಲ್ಲಿ. ನೋ, ದಟ್ ಇಸ್ ನಾಟ್ ಟ್ರೂ ಲವ್. ಸೊ ಇವತ್ತು ದೇವರ ಕುರಿತು ನಮ್ಮ ಪ್ರೀತಿ ಯಾವ ರೀತಿ ಇದೆ? ಸಚ್ಚೆ ನಮ್ಮ ಸತಿ ಇದನ್ನ ಓದ್ಬೇಕಂದ್ರೆ ರಿಯಲಿ ಟಚ್ ಮೀ. ಇವತ್ತು ನಮ್ಮ ಪ್ರಾರ್ಥನೆ ಈ ರೀತಿ ಆಗಿರ್ಬೇಕು. ಇನ್ನೊಂದು ಮೊದಲನೇ ಸಾಂಗ್ ಆಫ್ ಸೊಲೊಮನ್ ಚಾಪ್ಟರ್ 1:4 ಅಲ್ಲಿ ಪ್ರಿಯಳು ಇನ್ನೊಂದು ರೀತಿಯಾಗಿ ಹೇಳ್ತಾರೆ, ಡ್ರಾ ಮಿ ಆಫ್ಟರ್ ಯು ಆ್ಯಂಡ್ ಐ ವಿಲ್ ರನ್ ವಿತ್ ಯು. ಅಂದ್ರೆ ನಿನ್ನನ್ನು ನನ್ನ ಕಡೆಗೆ ಸೆಳೆದುಕೋ, ನಾನು ನಿನ್ನೊಟ್ಟಿಗೆ ಓಡುತ್ತೇನೆ. ಎಷ್ಟು ಜನ ದೇವರೊಟ್ಟಿಗೆ ಓಡಕ್ ಬಯಸ್ತೀರಾ? Hallelujah. This is the most beautiful love of all the love. ಈ ಲೋಕದಲ್ಲಿ ಎಲ್ಲ ಪ್ರೀತಿಗಳಿಗಿಂತ ಶ್ರೇಷ್ಠವಾದ ಪ್ರೀತಿ ದೇವರ ಪ್ರೀತಿಯಲ್ಲಿ ನೆಲೆಗೊಂಡ್ರೆ, ದೇವರ ಪ್ರೀತಿಯಲ್ಲಿ ತೃಪ್ತಿಗೊಂಡ್ರೆ ಈ ಲೋಕದಲ್ಲಿ ಯಾವ ಪ್ರೀತಿಯನ್ನು ಕೂಡ ನಾವು ಬಯಸೋದಿಲ್ಲ. ಇತರರಿಗೆ ನೀವು ಪ್ರೀತಿಯನ್ನು ಕೊಡುವಂತ ಜನರಾಗ್ತೀರಾ. Hallelujah. ಮುಂಜಾನೆ ನಮ್ಮ ಪ್ರಾರ್ಥನೆ ಇದಾಗಿರಲಿ. ದೇವರನ್ನು ನೋಡುತ್ತಾ
ಕರ್ತನೆ, ನಿನ್ನ ಕೈಯಲ್ಲಿ ಮುದ್ರೆಯ ಹಾಗೆ ನಿನ್ನ ಹೃದಯದ ಮೇಲೆ ನನ್ನನ್ನು ಧರಿಸಿಕೊ, ನನ್ನನ್ನು ನಿನ್ನ ಕಡೆಗೆ ಸೆಳೆದುಕೋ, ನಾನು ನಿನ್ನಿಂದೆ ಓಡಲು, ನಿನ್ನ ಜೊತೆ ಓಡಲು ನಾನು ಬಯಸ್ತೀನಿ ಎಂಬುದಾಗಿ ಹೇಳುವಂಥರಾಗೋಣ. ಹಾಲೆಲೂಯಾ. ಎಷ್ಟು ಜನ ಈ ಮುಂಜಾನೆ ವೇಳೆಯಲ್ಲಿ ದೇವರೊಟ್ಟಿಗೆ ನಿಮ್ಮ ಪ್ರೀತಿಯನ್ನು ನವೀಕರಿಸ್ಕೊಳ್ಳೋಕ್ಕೋಸ್ಕರ ಬಯಸ್ತೀರಾ? ನಿಮ್ಮ ದಾಂಪತ್ಯ ಜೀವನದಲ್ಲಿ ಕೂಡ ನವೀಕರಿಸ್ಕೊಳ್ರಿ, ದೇವರ ಪ್ರೀತಿಯಿಂದ ತುಂಬಿಸಲ್ಪಡ್ರಿ. ಬಟ್ ನಾವು ಯಾವಾಗ ದೇವರ ಪ್ರೀತಿಯನ್ನು ನೆಲೆಗೊಳ್ತೇವೋ ಎಲ್ಲವನ್ನು ಕೂಡ ನಾವು ಜಯಿಸ್ತೇವೆ. ನಾವು ದೇವರ ಪ್ರೀತಿಯಲ್ಲಿ ನಡೆಯುವಾಗ ಎಷ್ಟೇ ಶೋಧನೆ ಬಂದರೂ ಜಯಿಸ್ತೇವೆ, ಎಷ್ಟೇ ಕಷ್ಟ ಬಂದರೂ ಜಯಿಸ್ತೇವೆ, ಎಷ್ಟೇ ಹೋರಾಟ ಬಂದರೂ ಜಯಿಸ್ತೇವೆ. ಯಾವುದಕ್ಕೂ ಕೂಡ ನಾವು ಎದುರೋದಿಲ್ಲ. ಯಾಕೆ ನಮಗೆ ಗೊತ್ತು, ನಾನು ದೇವರ ಕೈಯಲ್ಲಿದ್ದೇನೆ, ದೇವರನ ಜೊತೆ ಇದ್ದಾನೆ. ಪ್ರೀತಿಯಲ್ಲಿ ನಡೆಯಬೇಕಂದ್ರೆ ಭದ್ರತೆ ಇದೆ, ಪ್ರೀತಿಯಲ್ಲಿ ನಡೆಯಬೇಕಂದ್ರೆ ನಿಮಗೆ ಶಕ್ತಿ ಇದೆ. ಯಾವಾಗ ನೀವು ಪ್ರೀತಿಯಲ್ಲಿ ಭದ್ರತೆ ಇಲ್ಲವೋ, ಪ್ರೀತಿಯಲ್ಲಿ ನಮಗೆ ಆ ಒಂದು ನೆಲೆ ಇರಲ್ವೋ, ಸಣ್ಣ ಪುಟ್ಟ ಕಷ್ಟಗಳಿಗೆ, ನಷ್ಟಗಳಿಗೆ, ನೋವುಗಳಿಗೆ, ನಿಂದೆಗಳಿಗೆ ಸೋತೋಗ್ತೀರಾ. ಮುಂಜಾನೆ ವೇಳೆಯಲ್ಲಿ ನಮ್ಮ ದೇವರ ಕುರಿತು ನಮಗಿರೋ ಪ್ರೀತಿಯನ್ನು ನವೀಕರಿಸಿಕೊಳ್ಳುವಂಥ ಜನರಾಗೋಣ.